ಮಜಬೋ ಮಜ ಭಾರತ. ಹಾಯ್ ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ರಿಗೂ ಮಜಾ ಭಾರತಕ್ಕೆ ವೆಲ್ಕಮ್. ನಾನು ನಿಮ್ಮ ಭೂಮಿ ಶೆಟ್ಟಿ. ಈ ಬ್ರೇಕಿಂಗ್ ನ್ಯೂಸ್ ನೋಡಿ ಬೆಚ್ಚು ಬಿದ್ದಿರೋ ನಮ್ಮ ಜಡ್ಜಸ್ ನ ವೆಲ್ಕಮ್ ಮಾಡೋಣ. ರಚಿ ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್ ಭೂಮಿ. ಆಲ್ ದಿ ಬೆಸ್ಟ್. ಗುರುಜಿ ವೆಲ್ಕಮ್. ಥ್ಯಾಂಕ್ ಯು ಭೂಮಿ, ಥ್ಯಾಂಕ್ ಯು ಸೋ ಮಚ್. ಓಕೆ, ಇನ್ನು ತಡ ಮಾಡೋದೇ ಬೇಡ, ನಮ್ಮ ಮೊದಲನೇ ಸ್ಕಿಟ್ ನ ನೋಡ್ಕೊಂಡ್ ಬರೋಣ. ನಮ್ಮ ಮಜಾ ಏರ್ಲೈನ್ಸ್ ನ ಫ್ಲೈಟ್ ನಂಬರ್ MB407 ಶೀಘ್ರದಲ್ಲೇ ಬ್ಯಾಂಗ್ಳೂರ್ ಏರ್ಪೋರ್ಟ್ ನಿಂದ ಹೊರಡಲಿದೆ. ಈಗ ವಿಷಯ ಏನ್ ಗೊತ್ತಾ, ಫ್ಲೈಟ್ ನಲ್ಲಿರೋ ಪ್ಯಾಸೆಂಜರ್ ಒಬ್ಬರಿಗೆ ಡೆಲಿವರಿ ಪೇನ್ ಶುರು ಆಗ್ಬಿಟ್ಟಿದೆಯಂತೆ. ನಾವೇನಾದ್ರೂ ಹೆಲ್ಪ್ ಮಾಡಕ್ ಆಗುತ್ತೋ ಏನೋ, ನೋಡ್ಕೊಂಡ್ ಬರೋಣ. ನೀವು ಚಪ್ಪಾಳೆ ತಟ್ಟಿ. ನಮಸ್ಕಾರ. ಪ್ರಯಾಣಿಕರ ಗಮನಕ್ಕೆ, ಬೆಂಗಳೂರಿನಿಂದ ಮಂಗಳೂರಿಗೆ ಹೊರಡಲಿರುವ ಮಜಾ ಏರ್ಲೈನ್ಸ್ 407 ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಹೊರಡಲು ಸಿದ್ಧವಾಗಿದೆ. ಧನ್ಯವಾದಗಳು. Hello, where are you, darling? Already flight, huh? Okay, I am coming. Yeah. Hi, sir. Hi. Welcome to Maja Airlines. Have a safe and nice journey, sir. Thank you so much. Welcome, sir. Hi, sir. Welcome to Maja Airlines. Have a safe and nice journey. Thank you, sir. Shut up! No! You can't build your life! You shall not criminal! No! You shut up! No! How excellent you made than Mysore and Mangalore and Bangalore! Yeah. What happened? No! Yes! Welcome, sir. Yes! Have a safe and nice journey. I will going to flight! Okay, sir. Shut up! And sit down! No! ಟ್ರಾವೆಲಿಂಗ್ ಟು ಮಂಗಳೂರು. Welcome, ma'am. Have a safe and nice journey. ಥ್ಯಾಂಕ್ ಯು. ಲುಕಿಂಗ್ ಬ್ಯೂಟಿಫುಲ್. Thank you, ma'am. My pleasure. Please, ma'am. ಥ್ಯಾಂಕ್ ಯು. Excuse me, dust ಇದೆ, dust. ಡಸ್ಟ್ ಎಲ್ಲಿ? ಇಲ್ಲಿ. Please sit down. Please take a seat, ma'am. Sure. ಥ್ಯಾಂಕ್ ಯು. Hi, good evening all. Myself Chiller ಮಜಾ ಏರ್ಲೈನ್ಸ್ ನ ಪೈಲಟ್. ಬೆಂಗಳೂರು ಟು ಬೆಂಗಳೂರಿಗೆ ಹೋಗುವ ನಿಮ್ಮ ಪ್ರಯಾಣ ಸುಖಕರವಾಗಿರಲಿ. ಹಾಗೆ ಹೊರಗಿನ ತಾಪಮಾನ 42 ಡಿಗ್ರಿ ಸೆಲ್ಸಿಯಸ್, ಒಳಗಿನ ತಾಪಮಾನ 32 ಡಿಗ್ರಿ ಸೆಲ್ಸಿಯಸ್. ನಿಮ್ಮ ಸೇಫ್ಟಿ ಬಗ್ಗೆ ನಿಮಗೆ ಗಮನವಿರಲಿ. ಥ್ಯಾಂಕ್ ಯು. Dear passengers, attention please. ಅನಗತ್ಯವಾಗಿ ಯಾರು ಕೂಡ ಫ್ಲೈಟ್ ನಲ್ಲಿ ಓಡಾಡಬೇಡಿ. ಹಾಗೆ ಫ್ಲೈಟ್ ಟೇಕ್ ಆಫ್ ಆಗುವ ಸಮಯದಲ್ಲಿ ನಿಮ್ಮ ಸೀಟ್ ಬೆಲ್ಟ್ ಗಳನ್ನ ಧರಿಸಿ. ಮತ್ತೆ ಎಮರ್ಜೆನ್ಸಿ ಎಕ್ಸಿಟ್ 2 ಮುಂದೆ 1 ಹಿಂದೆ ಇದೆ. ಅಗತ್ಯದ ಸಮಯದಲ್ಲಿ ಮೇಲೆ ಕಾಣಿಸುತ್ತಿರುವಂತಹ ಆಕ್ಸಿಜನ್ ಮಾಸ್ಕ್ ಅನ್ನ ಧರಿಸಿ. ಹಾಗೇನೆ ನಿಮಗೆ ಸಹಾಯದ ಅವಶ್ಯಕತೆ ಇದ್ದಲ್ಲಿ ಮೇಲೆ ಕಾಣಿಸುತ್ತಿರುವಂತಹ ಕೆಂಪು ಬಟನ್ ಅನ್ನ ಒತ್ತಿ. ಥ್ಯಾಂಕ್ ಯು. ಧನ್ಯವಾದ. ಎಕ್ಸ್ಕ್ಯೂಸ್ ಮೀ. ನೀ? ಯಾ. Please tell me. ನೀರಿದ್ಯಾ? ನಮ್ಮೂರಲ್ಲಿ ನೀರಿಲ್ಲ ಅಂತ ನಾನು ಮಂಗಳೂರಿಗೆ ಹೊರಟಿದ್ದೀನಿ. ಕುಡಿಯೋಕ್ ನೀರಿದ್ಯಾ? ಸಾರಿ. ಟೇಕ್ ಇಟ್. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಪ್ರೆಗ್ನೆಂಟಾ? ಹೌದು. ಎಷ್ಟು ತಿಂಗಳು? 8 ತಿಂಗಳು. ಹೆಂಗಾಯ್ತು? 7 ತಿಂಗಳು ಆದ್ಮೇಲೆ ಆಯ್ತು. ಅಲ್ಲ, 8 ತಿಂಗಳಾಗಿರೋರು ಫ್ಲೈಟ್ ಅಲ್ಲಿ ಓಡಾಡ್ಬಾರ್ದಲ್ವಾ? ನಾನು ಹೇಳ್ರಿ ಓಡಾಡ್ತಾ ಇದ್ದೀನಿ, ಸುಮ್ಮನೆ ಕುತ್ಕೊಂಡಿದ್ದೀನಿ ತಾನೇ. ಹೌದು, ಒಬ್ಬರೇ ಬಂದಿದ್ದೀರಾ? ಇಲ್ಲ, ಸುಮಾರು ಜನ ಇದಾರಲ್ಲ. ನಂಗೆ ಮಂಗಳೂರಲ್ಲಿ ಏನ್ ಮಾಡ್ಕೊಂಡಿರೋದು? ಅಲ್ಲಿ ದೊಡ್ಡ ಮಲ್ಟಿನ್ಯಾಷನಲ್ ಕಂಪ್ನಿ ಇದೆಯಲ್ಲ. ಸೂಪರ್. MD ನಾ? ಇಲ್ಲ, ಬೆಳಗ್ಗೆ ಫ್ರೆಶ್ ಆಗಿ ಅಲ್ಲಿ ಇಂಟರ್ವ್ಯೂಗೆ ಹೋಗ್ತಾ ಇದ್ದೀನಿ. ಅಂದಂಗೆ ಫಸ್ಟ್ ಟೈಮಾ? ಫ್ಲೈಟ್ ಅಲ್ಲಿ ಹೋಗ್ತಾ ಇರೋದು ಫಸ್ಟ್ ಟೈಮ್. ನೋಡಿ, ಏನು ಎದುರ್ಕೋಬೇಡಿ. ನಾನು ತಿಂಗಳಿಗೆ 20-30 ಸರಿ ಫ್ಲೈಟ್ ಅಲ್ಲಿ ಓಡಾಡ್ತಾ ಇರ್ತೀನಿ. ಮೊನ್ನೆ ತಾನೇ ಹೈದರಾಬಾದ್ ಇಂದ ಬಂದೆ. ಓ, ಇದ್ರಕ್ಕೇನಾಗಲ್ವಾ? ಹೂ ಮೇಲೆ ಓದಂಗಿರುತ್ತೆ. ಇದನ್ನು ಅಷ್ಟೇ, ಹೂ ಮೇಲೆ ನಾನು ಇದ್ದಾಗ್ಲೇನೆ ಆಗಿರೋದು.
ಈ ಮೋಡಗಳ ಮಧ್ಯೆ ಹೋಗ್ಬೇಕಾದ್ರೆ ಅದ್ರ ಮಜಾನೇ ಬೇರೆ. ಓಹೋ ಭಯ ಆಗಲ್ವಾ? ಎಲ್ರು ಹೇಳ್ತಾ ಇದ್ರು ಫ್ಲೈಟ್ ಟೇಕ್ ಆಫ್ ಆಗ್ಬೇಕಾದ್ರೆ ತುಂಬಾ ಭಯ ಆಗುತ್ತೆ ಅಂತ. ಹಂಗೇನು ಇಲ್ಲ ರೀ, ತುಂಬಾ ನಾರ್ಮಲ್ ಆಗಿರುತ್ತೆ. ನೀವ್ ಯಾವ್ದಕ್ಕೂ ಗಾಬರಿ ಆಗ್ಬೇಡಿ, ಗಟ್ಟಿಯಾಗಿರಿ. ಇಲ್ಲ ಇಲ್ಲ. ಮೈ ಗಾಡ್. ಡಿಯರ್ ಪ್ಯಾಸೆಂಜರ್ಸ್, ಫ್ಲೈಟ್ ಈಗ ಟೇಕ್ ಆಫ್ ಆಗಲಿದೆ. Excuse me, sir. Any problem? ಸಾರಿ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಪ್ಲೀಸ್ ಸಾರಿ. Yes, sir. Don't be panic. Please wear your seat belt. ಥ್ಯಾಂಕ್ ಯು. ಸಾರಿ. Sure, sir. ಮತ್ ಯಾವಾಗ್ಲೂ ಫ್ಲೈಟ್ ಅಲ್ಲಿ ಓಡಾಡ್ತೀನಿ ಅಂತಿದ್ರಿ. ಅದು ಹೈದರಾಬಾದ್ ಒಳ ಭಯ ಆಗ್ಲಿಲ್ಲ, ಮಂಗಳೂರಲ್ಲ ತುಂಬಾ ಭಯ ಆಗ್ತಾ ಇದೆ. ಮತ್ತೆ ಹೆಂಚರು ವಯಸ್ಸಲ್ಲಿ ಕೂಗ್ತಾ ಇದ್ದೇನೋ? ಸರ್ ನಾನಲ್ಲ ಸರ್, ಇವರು. Any problem, ma'am? ಹೊಟ್ಟೆ ನೋವಾಗ್ತಾ ಇದೆ. ಮೋಸ್ಟ್ಲಿ ಗ್ಯಾಸ್ಟ್ರಿಕ್ ಇರ್ಬೇಕು. ಸರ್ ಬಸ್ರಿ ಸರ್. ಕಂಗ್ರ್ಯಾಚುಲೇಷನ್. ಅವರಲ್ಲ ರೀ ಅಪ್ಪ. ಹೆರಿಗೆ ನೋವಾಗ್ತಾ ಇದೆ, ಹೆಲ್ಪ್ ಮಾಡಿ. Yes, ma'am. Sure, ma'am. Don't be panic, ma'am. Herige no. Okay. Yes. Dear passengers, attention please. ನಮ್ಮ ಪ್ಯಾಸೆಂಜರ್ ಒಬ್ರಿಗೆ ಡೆಲಿವರಿ ಪೇನ್ ಕಾಣಿಸ್ಕೊಂಡಿದೆ. ಸೊ ನಿಮ್ಮಲ್ಲಿ ಯಾರಾದ್ರೂ ಡಾಕ್ಟರ್ಸ್ ಇದ್ದಾರಾ? ಇದ್ರೆ ಪ್ಲೀಸ್ ಇನ್ಫಾರ್ಮ್ ಮಾಡಿ. ಥ್ಯಾಂಕ್ ಗಾಡ್. ಸರ್ ಪ್ಲೀಸ್. ನಾನು ಫ್ಲೈಟ್ ಮೂಡ್ ಅಲ್ಲಿ ಇದ್ದೀನಿ, ಕಾಲ್ ಮಾಡಬೇಡ. ಕ್ಯಾಪ್ಟನ್, ಒಂದ್ ದೊಡ್ಡ ಸಮಸ್ಯೆ ಆಗಿದೆ ಕ್ಯಾಪ್ಟನ್. ಏನು? ನಮ್ ಪ್ಯಾಸೆಂಜರ್ ಒಬ್ರಿಗೆ ಡೆಲಿವರಿ ಪೇನ್ ಕಾಣಿಸ್ಕೊಂಡಿದೆ. ಸೊ ಯಾರು ಡಾಕ್ಟರ್ಸ್ ಕಾಣ್ತಾ ಇಲ್ಲ. ಸೊ ಏನ್ ಮಾಡೋದು ಸರ್? ಆಕ್ಚುಲಿ ನಾನು ಹೆರಿಗೆ ಮಾಡಿಸ್ತೀನಿ. Okay. ಫ್ಲೈಟ್ ಒಂದ್ ಕೆಲಸ ಮಾಡಿ, ಪ್ಯಾಸೆಂಜರ್ ಅಲ್ಲಿ ಯಾರಾದ್ರೂ ಪೈಲಟ್ ಟ್ರೈನಿಂಗ್ ಮುಗಿಸ್ತೋರಿದ್ದಾರೆ ಕೇಳಿ. ಶೋ ಕ್ಯಾಪ್ಟನ್, Okay, ಕೇಳ್ತೀನಿ. ಡಿಯರ್ ಪ್ಯಾಸೆಂಜರ್ಸ್, ನಮ್ಮ ಕ್ಯಾಪ್ಟನ್ ಅವರು ಡೆಲಿವರಿ ಮಾಡಿಸ್ತಾರಂತೆ. ಆದ್ರೆ ಫ್ಲೈಟ್ ಅನ್ನ ಹಾಗೆ ಬಿಟ್ ಬರಕ್ ಆಗಲ್ವಲ್ಲ. ಸೊ ನಿಮ್ಮಲ್ಲಿ ಯಾರಾದ್ರೂ ಪೈಲಟ್ ಟ್ರೈನಿಂಗ್ ಮುಗಿಸಿರೋರಿದ್ದೀರಾ? ಹಾ, ಯಾ, ನಾನು ಪೈಲಟ್ ಟ್ರೈನಿಂಗ್ ಮುಗಿಸಿದ್ದೀನಿ. ಥ್ಯಾಂಕ್ ಗಾಡ್. Okay. ಥ್ಯಾಂಕ್ ಗಾಡ್. ಕ್ಯಾಪ್ಟನ್, Yes. ನಮ್ಮಲ್ಲಿ ಒಬ್ರು ಪೈಲಟ್ ಟ್ರೈನಿಂಗ್ ಮುಗಿಸಿದಾರಂತೆ. ಓ ಸೂಪರ್. Yeah. ಸರ್, Yes. ನಿಮ್ದು 407 ಇಂಜಿನ್ ಟ್ರೈನಿಂಗ್ ಮುಗ್ದಿದ್ಯಾ? ಯಾ ಅಫ್ ಕೋರ್ಸ್, ನಾನು ಕಲ್ತಿದ್ದೀನಿ ಎಲ್ಲಾನು. ಹೌದಾ? Oh. ಶೂರ್ ಸರ್, ಬನ್ನಿ ಸರ್, ವೆಲ್ಕಮ್. ಓ ಸಾರಿ, ನಾನು ಇನ್ಸ್ಪೆಕ್ಟ್ರು. ಇವ್ನು ನೋಡಿ ಕೈದಿ. ಇವನು ನಮ್ಮ ಮಂಗಳೂರು ಕೋರ್ಟ್ಗೆ ಇವತ್ತೇ ಪ್ರೊಡ್ಯೂಸ್ ಮಾಡ್ಬೇಕಾಗಿದೆ. ಇವನನ್ನ ಯಾರಾದ್ರೂ ನೋಡ್ಕೊಂಡ್ರೆ ಆಯ್ಕೆ, ನೀವು ಬೇಕಾದ್ರೆ ಗಾಡಿ ಹೊಡಿತೀನಿ. ಓಕೆ ಸರ್, ಪೊಲೀಸ್ ತಾನೆ? ಪ್ಲೀಸ್ ಸೀಟ್ ಸರ್. ಥ್ಯಾಂಕ್ ಯು. ಪೊಲೀಸ್. ಡಿಯರ್ ಪ್ಯಾಸೆಂಜರ್ಸ್, ನಿಮ್ಮಲ್ಲಿ ಯಾರು ಪೊಲೀಸ್ ಟ್ರಾವೆಲ್ ಮಾಡ್ತಾ ಇದ್ದೀರಾ? ನಾನಿದ್ದೀನಲ್ಲ. ಥ್ಯಾಂಕ್ ಗಾಡ್ ಮ್ಯಾಮ್. ಮ್ಯಾಮ್ ಪ್ಲೀಸ್ ಮ್ಯಾಮ್. ಎಂತಂದ್ರೆ ನಮ್ಮಮ್ಮ ಕಾಲ್ ಜರಿ ಬಿದ್ದು ಮ್ಯಾಡಿ ತಿಪ್ಪಿ ಹೋಯ್ತು. ಅದಕ್ಕೆ ಫೋನ್ ಸಜೆಷನ್ ಕೊಡ್ತಿದ್ದಿ. ಇಸ್ ಇಟ್? ನೀವೇನು ತಲೆ ಕೆಡಿಸ್ಕೋಬೇಡಿ, ನಾನು ಸಜೆಷನ್ ಕೊಡ್ತೀನಿ. ಅವ್ರಿಗೆ ಕುಂದಾಪುರ ಕನ್ನಡ ಮಾತ್ರ ಬಪ್ಪುದು. ಓಕೆ ಓಕೆ. ಡಿಯರ್ ಪ್ಯಾಸೆಂಜರ್ಸ್, ನಿಮ್ಗಲ್ಲಿ ಯಾರಾದ್ರೂ ಕುಂದಾಪುರ ಕನ್ನಡ ಬರುತ್ತಾ? ಆಕ್ಚುಲಿ ಕುಂದಾಪುರ ಕನ್ನಡ ಥ್ಯಾಂಕ್ ಯು ಸರ್. ಸರ್ ಪ್ಲೀಸ್. ನನಗ್ ಬರಲ್ಲ, ನನ್ನ ಮಿಸ್ಸಸ್ ಬರುತ್ತೆ. ಸರ್ ಎಲ್ಲಿದ್ದಾರೆ ನಿಮ್ ವೈಫ್? ವಾಶ್ರೂಮ್ ಅಲ್ಲಿ ಇದ್ದಾಳೆ. ಕುತ್ಕೊಳ್ಳಿ, ಆರಾಮ್ಸೆ ಕುತ್ಕೊಳ್ಳಿ. ಮೈ ಗಾಡ್ ಮ್ಯಾಮ್, ಪ್ಲೀಸ್ ಮ್ಯಾಮ್, ಒಂದು ಎಮರ್ಜೆನ್ಸಿ ಇಶ್ಯೂ ಆಗಿದೆ. ಪ್ಲೀಸ್ ಬೇಗ ಹೊರಗಡೆ ಬರ್ತೀರಾ? ಅಯ್ಯೋ, ಅರ್ಧ ಗಂಟೆಯಿಂದ ಬಾತ್ರೂಮ್ ಒಳಗೆ ಇದ್ದೀನಿ. ಚಿಲ್ಕ ಓಪನ್ ಆಗ್ತಿಲ್ಲ, ಜಾಮ್ ಆಗ್ಬಿಟ್ಟಿದೆ. ಓಕೆ ಮ್ಯಾಮ್, ಜಾಮ್ ಆಗಿದೆ ಅಲ್ಲ. ಡಿಯರ್ ಪ್ಯಾಸೆಂಜರ್ಸ್, ನಮ್ಮ ಪ್ಯಾಸೆಂಜರ್ ಒಬ್ರು ವಾಶ್ರೂಮ್ ಅಲ್ಲೇ ಲಾಕ್ ಆಗಿದ್ದಾರೆ. ಸೊ ನಿಮ್ಮಲ್ಲಿ ಯಾರು ಬೀಗ ಹೊಡೆಯೋರಿದ್ದೀರಾ? ಎಕ್ಸ್ಕ್ಯೂಸ್ ಮೀ, ಎಸ್ ಸರ್. ಸೊ ಪ್ಲೀಸ್. ನಾ ಇದುವರೆಗೂ ಎಂತೆಂತ ದೊಡ್ಡ ದೊಡ್ಡ ಬೀಗಗಳನ್ನೆಲ್ಲ ಹೊಡೆದು ಬಿಟ್ಟಿದ್ದೀನಿ. ಥ್ಯಾಂಕ್ ಯು ಸರ್. ಪ್ಲೀಸ್ ಸರ್ ಹೊಡೀರಿ. ಆದ್ರೆ ನಾನು ಟೂಲ್ಸೇ ತಂದಿಲ್ಲ. ಓ ಮೈ ಗಾಡ್. ನನ್ ಗಂಡ ಟೂಲ್ಸ್ ತಂದಿದ್ದಾರೆ. ಓಕೆ, ಚೆನ್ನಾಗಿ ಬೀಗನು ತೆಗಿತಾರೆ. ವಾವ್, ನೈಸ್ ಮ್ಯಾಮ್. ಆದ್ರೆ ಅವ್ರು ಇವಾಗ ನಿದ್ದೆ ಮಾಡ್ತಾ ಇದ್ದಾರೆ. ಎಪ್ಸಿ ಮ್ಯಾಮ್. ಅಯ್ಯೋ, ಅವ್ರನ್ನ ಹಾಗೆಲ್ಲ ಎಪ್ಸಕ್ ಆಗಲ್ಲ. ಅವ್ರು ಎದ್ದೇಳ್ಬೇಕು ಅಂದ್ರೆ ಯಾರು ಫೀಮೇಲ್ ಸಿಂಗರ್ ಚೆನ್ನಾಗಿ ಹಾಡ್ ಹೇಳ್ಬೇಕು. ಹೌದಾ? ಓಕೆ ಮ್ಯಾಮ್, ಪ್ಲೀಸ್. ಎಸ್ ಮ್ಯಾಮ್. ಅಯ್ಯೋ, ನೀವ್ ಹಾಡು ಹೇಳ್ಬೇಡಿ. ಡಿಯರ್ ಪ್ಯಾಸೆಂಜರ್ಸ್, ನಿಮ್ಮಲ್ಲಿ ಯಾರು ಸಿಂಗರ್ಸ್ ಟ್ರಾವೆಲ್ ಮಾಡ್ತಾ ಇದ್ದೀರಾ? ನಾನ್ ಚೆನ್ನಾಗಿ ಹಾಡ್ತೀನಿ. ಥ್ಯಾಂಕ್ ಗಾಡ್ ಮ್ಯಾಮ್. ಪ್ಲೀಸ್ ಹಾಡಿ ಮ್ಯಾಮ್. ಆದ್ರೆ ನನ್ ಮಗುನ ಹಂಗೆ ಬಿಟ್ ಬರಕ್ ಆಗಲ್ಲ. ಈ ಮಗುಗೆ ಯಾರಾದ್ರೂ ಡಾನ್ಸ್ ಮಾಡಿ ಮಲಗಿಸಿದ್ರೆ ನಾನ್ ಬಂದ್ ಹಾಡು ಹೇಳ್ತೀನಿ. ಹೌದಾ? ಓಕೆ ಮ್ಯಾಮ್, ಕೇಳ್ತೀನಿ.
ಪ್ಯಾಸೆಂಜರ್ಸ್ ನಿಮ್ಮಲ್ಲಿ ಯಾರು ಡಾನ್ಸರ್ಸ್ ಟ್ರಾವೆಲ್ ಮಾಡ್ತಾ ಇದ್ದೀರಾ? ಆಕ್ಚುಲಿ ನಾನು ಒಳ್ಳೆ ಡ್ಯಾನ್ಸರ್. ಥ್ಯಾಂಕ್ ಯು ಸರ್. ಸೊ ಪ್ಲೀಸ್. ಆದ್ರೊಂದು ದೊಡ್ಡ ಸಮಸ್ಯೆ ಆಗಿದೆ. ಏನಾಯ್ತು ಸರ್? ಒಂದು ಸಣ್ಣ ಮುಳ್ಳು ನನ್ನ ಕಾಲಿಗೆ ಚುಚ್ಕೊಂಡಿದೆ. ಯಾರಾದ್ರೂ ಡಾಕ್ಟರ್ ಮುಳ್ಳು ತೆಗ್ದ್ರೆ ಫ್ಲೈಟ್ ಹೋಗಿ ರಾಕೆಟ್ ಆಗ್ಬೇಕು, ಆ ತರ ಕುಣಿತೀನಿ. ಸರ್ ಕೂತ್ಕೊಳ್ಳಿ. ಯಾರು ಡಾಕ್ಟರ್ ಇದ್ದೀರಾ ಪ್ಲೀಸ್? ಐ ಆಮ್ ಡಾಕ್ಟರ್ ಕೃಷ್ಣ. ಸರ್ ಪ್ಲೀಸ್ ಸರ್ ಬನ್ನಿ ಸರ್. ಏನ್ ಹೇಳಿ? ಸರ್ ಅಲ್ಲ ಮುಳ್ಳು ಚುಚ್ಕೊಂಡಿದೆ, ತೆಗಿರಿ ಸರ್. ಆಕ್ಚುಲಿ ನಾನು MBBS ಸೈನ್ಸ್ ಓದಿ ಡಾಕ್ಟರ್ ಆದವನಲ್ಲ. ಮತ್ತೆ 45 ದಿನಗಳಲ್ಲಿ ಬೊಕ್ಕು ತಲೆಗೆ ಪರಿಹಾರ ಅಂತ ಒಂದು ಪ್ರಬಂಧ ಬರ್ತಿದೆ. ಅದಕ್ಕೆ ಯೂನಿವರ್ಸಿಟಿಯವರು ಗೌರವ ಡಾಕ್ಟರೇಟ್ ಪದವಿ ಕೊಟ್ಟಿದ್ದಾರೆ. ಸರ್ ಕೂತ್ಕೊಳ್ಳಿ ಸರ್. ಓಕೆ ಮ್ಯಾಮ್ ಪ್ಲೀಸ್ ಹೆಲ್ಪ್ ಮಾಡಿ. ಹೆಲ್ಪ್ ಮಾಡಿ ಮ್ಯಾಮ್. ಕರ್ಕೊಂಡೋಗಿ ಪ್ಲೀಸ್. ನಿಧಾನ. ಏನೂ ಆಗಲ್ಲ ಮ್ಯಾಮ್. ಡೋಂಟ್ ವರಿ. ನೀವು ಜಾಗ ಬಿಡಿ. ಅಯ್ಯೋ ಡಾಕ್ಟರ್ ಮೈ ಗಾಡ್, ಏನ್ ಮಾಡೋದು? ಪೈಲಟ್ ಯಾರು ಡಾಕ್ಟರ್ ಇಲ್ಲ, ಬಿಟ್ ಬರಕ್ಕೂ ಆಗಲ್ವಲ್ಲ. ಮೈ ಗಾಡ್ ಯಾರು ಮುಳ್ ತೆಗಿಯೋ ಡಾಕ್ಟರ್ ಇದ್ದೀರಾ? ಏನೇನು? ಯಾರು ಮುಳ್ ತೆಗಿಯೋ ಡಾಕ್ಟರ್ ಇದ್ದೀರಾ ಅಂತ. Oh my God, thank you. ನಾನು ಮುಳ್ ತೆಗೆಯೋ ಡಾಕ್ಟರ್ ಅಲ್ಲ. ಮತ್ತೆ ಯಾವ ಡಾಕ್ಟ್ರು? ಹೆರಿಗೆ ಮಾಡಿಸೋ ಡಾಕ್ಟ್ರು. ಪ್ರಿಯ ವೀಕ್ಷಕರೇ, ಮಜಾ ಏರ್ಲೈನ್ಸ್ ಅಲ್ಲಿ ಒಂದು ಮಜಾ ಘಟನೆ ನಡೆದಿದೆ. ಒಂದು ಮಗುಗೆ ಜನ್ಮ ನೀಡಿದ್ದಾರೆ ಈ ಮಹಾತಾಯಿ. ಈ ಮಗು ಹುಟ್ಟಿದ ಸ್ಥಳ ಮುಗಿಲುಪೇಟೆ ಅಂತ ಹಾಕ್ತಾರ ಅಥವಾ ಮೋಡದ ಮರೆಯಲ್ಲಿ ಅಂತ ಬರೀತಾರ ಅಂತ ನೋಡೋಣ. ಸದ್ಯಕ್ಕೆ ಆ ತಾಯಿ ನಮ್ ಜೊತೆಗಿದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ನಮಸ್ಕಾರ. ಹುಷಾರು. ಪ್ಲೇನ್ ಸ್ಟಾರ್ಟ್ ಆದಾಗ ನಿಮ್ಗೆ ಪೇನ್ ಸ್ಟಾರ್ಟ್ ಆಯ್ತು. ಹೌದು. ಹಾಗೆ ಏನ್ ಅನಿಸ್ತಾ ಇತ್ತು ನಿಮ್ಗೆ? ನಿಮ್ ಮನ್ಸಲ್ಲಿ ಏನ್ ನಡೀತಾ ಇತ್ತು? ಏನ್ ಭಾವನೆ ಮೂಡ್ತಾ ಇತ್ತು? ನಂಗೆ ಗೊತ್ತಾಗ್ತಾ ಇರ್ಲಿಲ್ಲ. ಆಕ್ಚುಲಿ ನಾನು ಹೆಣ್ಣಾಗತ್ತೆ ಅಂತ ಅನ್ಕೊಂಡಿದ್ದೆ, ಗಂಡ ಆಯ್ತು. ತುಂಬಾ ಖುಷಿ. ಕಣ್ಣು ಮೂಗು ಎಲ್ಲ ನನ್ ಗಂಡನ್ ತರನೇ ಇದೆ. ಕಂಗ್ರಾಚುಲೇಷನ್ಸ್ ಮೇಡಮ್. ಇದು ಬ್ರೇಕಿಂಗ್ ನ್ಯೂಸ್. ಈಗ ಕಣ್ಣು ಮೂಗು ಎಲ್ಲ ಅವ್ರ ಗಂಡನ್ ತರನೇ ಇದೆಯಂತೆ. ಜೋರಾದ ಚಪ್ಪಾಳೆ ಬರ್ಲಿ. ಮುಂದೆ ಏನಾಗುತ್ತೆ ಅಂತ ನೋಡೋಣ, ಕಾದು ನೋಡೋಣ. ಕ್ಯಾಮ್ರಾಮನ್ ಕಾಂತರಾಜ್ ಜೊತೆ ರಿಪೋರ್ಟರ್ ನರಸಿಂಹ, ಮಜಾ ಭಾರತದ ಮಧ್ಯಭಾಗದಿಂದ ಸೈನ್ ಆಫ್. ಸೊ ರಚಿ, ದಿಸ್ ಕಾನ್ಸೆಪ್ಟ್ ವಾಸ್ ವೆರಿ ಗುಡ್. ಎಲ್ಲದಕ್ಕಿಂತ ಹೆಚ್ಚಾಗಿ ಸೆಟ್ ಇದೆಯಲ್ಲ, ಅದೇ ಅದ್ಭುತ. ಏರ್ ಹಾಸ್ಟೆಸ್ ಅಂತೂ ವಾವ್. ಥ್ಯಾಂಕ್ ಯು ಮ್ಯಾಮ್. ವೆರಿ ಬ್ಯೂಟಿಫುಲ್, ವೆರಿ ಕ್ಯೂಟ್. ಪೈಲಟ್ ಅಂತೂ ವೆರಿ ಗುಡ್ ಪೈಲಟ್. ತುಂಬಾ ಚೆನ್ನಾಗಿ ಟೇಕ್ ಆಫ್ ಮಾಡಿ ಲ್ಯಾಂಡಿಂಗ್ ಆಯ್ತಲ್ವಾ? ಇದು ಆಯ್ತು ಮೇಡಮ್. ಸೂಪರ್, ವೆರಿ ಗುಡ್. ಅದ್ ಹೆಂಗೆ ಟೇಕ್ ಆಫ್ ಆಯ್ತು ನಿಮ್ಮ ಒಂದು ಸ್ಕಿಟ್ಟು, ಲ್ಯಾಂಡಿಂಗ್ ಆಗ್ಲಿಲ್ಲ, ಹಂಗೆ ಇತ್ತು, ಹಿಂಗೆ ಹೋಗ್ತಿತ್ತು. ಹಾನೆಸ್ಟ್ಲಿ ಇನ್ನು ಅರ್ಧ ಗಂಟೆ ಇದ್ದಿದ್ರೆ ಮಜಾ ಮಾಡ್ಕೊಂಡು ಕುತ್ಕೊಂಡು ನೋಡ್ತಿದ್ದೆ ಕಣ್ರು ಈ ಸ್ಕಿಟ್. ವೆರಿ ನೈಸ್. ಬಸ್ಸು ಸ್ವಲ್ಪ ಎಲ್ಲಿದೆ ಬಸ್ಸು? ಇಲ್ಲಿದೆ ಬಸ್ಸು. ಏನೋ ಬಸ್ಸು, ಅಯ್ಯೋ ಮುದ್ದಾಗಿ ನಾನ್ ಸಿಂಕ್ ಮಾಡ್ದೆ ಬಸ್ಸು ನೀನು ಈ ಸ್ಕಿಟ್ ಅಲ್ಲಿ. ಸಕ್ಕದಾಗಿ ಮಾಡ್ದೆ. ಫ್ಲೈಟ್ ಮೂಡ್ ಅದು, ಮೂಡಲ್ಲ. ಫ್ಲೈಟ್ ಮೂಡ್ ಎಂತ ಮಚ್ಚ ಅದು. ಸೋ ಕ್ಯೂಟ್ ಯು ಆರ್. ಅಂಡ್ ಅಯ್ಯೋ ಗೊಬ್ರ, ನೀನ್ ಎಂಟ್ರಿ ಬಂದಾಗ ಚೆನ್ನಾಗಿತ್ತು ಕಣೋ. ಅದೇನ್ ಮಾತಾಡ್ದೆ ಅಂತ ನಂಗೆ ಇವಾಗ್ಲಿವರೆಗೂ ಅರ್ಥ ಆಗಿಲ್ಲ. ನಾನು ಅರ್ಥ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಬೇಡ ಮಗ ಬೇಡ, ಅದು ಅವನ್ಗೆ ಅರ್ಥ ಆಗಿಲ್ಲ ಅದೇನ್ ಮಾತಾಡಿದಾನೆ ಅಂತ. ಲಾಸ್ಟ್ ಅಲ್ಲಿ ದಟ್ ಪಂಚ್ ವಾಸ್ ವೆರಿ ನೈಸ್. ಅಂಡ್ ಬೇಜಾರಾಯ್ತು ನಿನಗೆ ಒಬ್ಬ ಡಾಕ್ಟರ್ ಆಗಿ ನಿನ್ಗೆ ಏನು ಕೇಳಿಸ್ಕೊಳ್ಳಿಲ್ಲ ಅಂತ. ಓವರ್ ಆಲ್ ಇಟ್ ವಾಸ್ ವೆರಿ 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 ಗುಡ್. ಅಂಡ್ ಸೂಪರ್. ಹ್ಯಾಟ್ಸ್ ಆಫ್ ಟು ದ ಆರ್ಟ್ ಡಿಪಾರ್ಟ್ಮೆಂಟ್ ಟೆಕ್ನಿಷಿಯನ್. ವೆರಿ ಗುಡ್, ಸೂಪರ್. ಥ್ಯಾಂಕ್ ಯು ರಚಿ. ಗುರುಜಿ ನಿಜವಾಗಿ ನಮ್ಮ ಹುಡುಗರನ್ನ ಇಷ್ಟು ಸೀರಿಯಸ್ ಆಗಿ, ಇಷ್ಟು ಡೀಸೆಂಟ್ ಆಗಿ, ಅದು ಆ ಮಂಜು ಇಂಗ್ಲಿಷ್ ಮಾತಾಡೋದಕ್ಕೆ ಕೇಳೋದೇ ಒಂದು ಹಬ್ಬ. ಎಷ್ಟು ನೀಟಾಗಿ ಎಲ್ಲ ಕೂತಿದ್ದಾರೆ ಅಂದ್ರೆ ಇದು ಮಜಾ ಭಾರತದ ಹುಡುಗರ ಅನ್ಸಾಯ್ತು. ಪರ್ಫಾರ್ಮೆನ್ಸ್ ಐ ಥಿಂಕ್ ಎಲ್ಲರೂ ಚೆನ್ನಾಗಿತ್ತು. ಅಂಡ್ ಆಫ್ ಕೋರ್ಸ್ ನಮ್ಮ ರಘು ವಾಸ್ ಇನ್ ದ ಲೀಡ್. ಕಿರ್ಚಾಟ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ನಮ್ಮ PK ಇನ್ಕಾಟ ಚೆನ್ನಾಗಿತ್ತು. ಏರ್ ಹಾಸ್ಟೆಸ್ ಆಫ್ ಕೋರ್ಸ್ ಶಿ ವಾಸ್ ಲುಕಿಂಗ್ ಗಾರ್ಜಿಯಸ್. ಅವಳದು ಹುಡುಕಾಟ ಚೆನ್ನಾಗಿತ್ತು. ಬಟ್ ನಿಜಾಗಿ ಹೇಳ್ಬೇಕಂದ್ರೆ ಇದರಲ್ಲಿ ಹೀರೋ ಸಂತೋಷ್ ಪೂಜಾರಿ. ನನಗೆ ಡೀಟೇಲ್ ಆಫ್ ದ ಫ್ಲೈಟ್ಸ್ ತುಂಬಾ ಚೆನ್ನಾಗಿದೆ. ಫಿನಿಶಿಂಗ್ ಆಗಲಿ, ವಿಂಗ್ಸ್ ಎಲ್ಲ, ದ ಹೋಲ್ ಸೆಟಪ್. ನನ್ನ ಲೆಕ್ಕದಲ್ಲಿ ಆ ಸೀಟ್ಸ್, ದ ಪೊಸಿಷನಿಂಗ್ ಆಫ್ ದ ಸೀಟ್ಸ್ ಅಂಡ್ ದ ಕಲರ್, ಎವ್ರಿಥಿಂಗ್ ಅಮೇಜಿಂಗ್. ತುಂಬಾ ಮುದ್ದಾಗಿ ಮಾಡಿದ್ದಾರೆ. ಐ ಥಿಂಕ್ ಇದಕ್ಕೆ ತುಂಬಾ ಕಷ್ಟಪಟ್ಟಿದ್ದಾರೆ.
ಹಿ ರಿಯಲಿ ಡಿಸರ್ವ್ಸ್, ಯಾಕಂದ್ರೆ ಅವರು ಮುಂದೆ ಇರಲ್ಲ, ಹಿಂದ್ಗಡೆ ಇರ್ತಾರೆ. ಬಟ್ ಡೆಫಿನೆಟ್ಲಿ ಹಿ ಡಿಸರ್ವ್ ಎ ಹ್ಯೂಜ್ ಅಪ್ಲಾಸ್. ಮಜಾ ಭಾರತದ ಕಲಾ ನಿರ್ದೇಶಕ ಸಂತೋಷ್ ಪೂಜಾರಿ ಅವರಿಗೆ ಬರ್ಲಿ ಜೋರಾದ ಚಪ್ಪಾಳೆ. ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ಎಲ್ಲಾ ಪ್ರಯಾಣಿಕರು ಸುಖವಾಗಿ ತಮ್ಮ ತಮ್ಮ ಆಸನವನ್ನ ಸ್ವೀಕರಿಸಬೇಕು. ಆಡೋ ವಯಸ್ಸಲ್ಲಿ ಆಡ್ಬೇಕು, ದುಡಿಯೋ ವಯಸ್ಸಲ್ಲಿ ದುಡಿಬೇಕು. ಯಾವ ವಯಸ್ಸಲ್ಲಿ ಏನೇನಾಗ್ಬೇಕೋ ಅದ್ ಆಗ್ಲೇಬೇಕು. ಇಲ್ಲ ಅಂತಂದ್ರೆ ಲೈಫು ತುಂಬಾನೇ ಇಂಬ್ಯಾಲೆನ್ಸ್ ಆಗ್ಬಿಡುತ್ತೆ ಅಲ್ವಾ? ಯಾಮಾರಿದ್ರೆ ಆಂಬುಲೆನ್ಸು ಆಗ್ಬಿಡುತ್ತೆ. ಇದಕ್ಕೆಲ್ಲ ಈ ಚಿಲ್ಲರ್ ಫ್ಯಾಮಿಲಿನ ಎಕ್ಸಾಂಪಲ್. ಬೇಕಿದ್ರೆ ನೀವೇ ಒಂದ್ಸತಿ ನೋಡ್ಕೊಂಡ್ ಬನ್ನಿ. ನೀವ್ ಚಪ್ಪಾಳೆ ಹೊಡೀರಿ. ದಯವಿಟ್ಟು ಅಪ್ಪ ಅಮ್ಮ ಅಪ್ಪ ಅಮ್ಮ ಅಪ್ಪ ಅಮ್ಮ ಸ್ನಾನ ಮಾಡಿ ರೆಡಿಯಾಗಿ ನಿಮ್ಮಿಬ್ರಿಗೂ ತಿಂಡಿ ರೆಡಿ ಮಾಡಿಟ್ಟಿದ್ದೀನಿ. ಜೊತೆಗಿರು ನೀನು ಅಪ್ಪನ ಹಾಗೆ ಹಣ್ಣೆಲೆ ಕಾಯೋ ವಿನಯದಿ ಹೀಗೆ. ಮಗನೇ ಏನಪ್ಪ ನಿನ್ನ ಪಡೆದ ನಾವು ಪುನೀತ ಬಾಳು ನಗು ನಗುತ್ತಾ. ನಿನ್ನ ವಯಸ್ಸಲ್ಲಿ ಎಲ್ರು ಅಪ್ಪ ಅಮ್ಮನ್ನ ವೃದ್ಧಾಶ್ರಮಕ್ಕೆ ಸೇರ್ಸಿದ್ರೆ ನೀ ಏನಪ್ಪ ನಮ್ ಸೇವೆ ಮಾಡ್ತಿದ್ದೀಯಾ? ಅಪ್ಪ ನಿಮ್ ಹೊಟ್ಟೆಲ್ ಹುಟ್ಟಿದ್ದೆ ನನ್ ಭಾಗ್ಯ ಅಪ್ಪ. ನನ್ನ ಚಿಕ್ಕವನಿದ್ದಾಗಿಂದ ನಾನು ಇಷ್ಟ ಬಂದಂಗ್ ಬದುಕೋಕೆ ನೀನು ಎಷ್ಟೊಂದು ತ್ಯಾಗ ಮಾಡಿದ್ಯಾ. ನೀನ್ ನಿಜವಾಗ್ಲೂ ಟಿ ರಾಜ ಅಂದ್ರೆ ತ್ಯಾಗರಾಜ ಅಪ್ಪ. ಅಪ್ಪ ಅಮ್ಮ ನೀವಿಬ್ರು ಇಲ್ಲ ಅಂದ್ರೆ ನಾನು ಹುಟ್ತಾ ಇದ್ನಾ? ಹೋಗಿ ತಿಂಡಿ ರೆಡಿ ಆಗಿದೆ, ನೀವು ತಿನ್ನೋಗಿ ಹೋಗಿ. ನೀನೆ ನನ್ನ ಪ್ರಾಣ, ಈಗ ಯಾಕೆ ಇಲ್ಲಿ ಬಂದೆ ಕ್ವಾಣ? ಮತ್ತಿನ ಮಾಡ್ಲಿ, ಮನೆಗ್ ಬಂದು ಅಪ್ಪನ ಒಪ್ಸು ಅಂತಂದ್ರೆ ನೀನ್ ಬರ್ಲಿಲ್ಲ. ಅದಕ್ಕೆ ನಾನೇ ಅಪ್ಪನ್ಗೆ ಎಲ್ಲಾ ವಿಷಯನೂ ಹೇಳಿ ಇಲ್ಲಿಗೆ ಕರ್ಕೊಂಡ್ ಬಂದ್ಬಿಟ್ಟೆ. ಎಲ್ಲಾನು ಹೇಳ್ದ? ಅದ್ ಹೇಳಿಲ್ಲ. ಅಂದ್ರಂಗೆ ಅಳಿ ಅಂದ್ರೆ ಏನ್ ಕೆಲಸ ಮಾಡ್ಕೊಂಡಿರೋದು? ನಾ ಸಿನಿಮಾ ಡೈರೆಕ್ಟರ್ ಮಾವ. ಯಾವ ಸಿನಿಮಾ ಡೈರೆಕ್ಷನ್ ಮಾಡಿದೀರಾ? ಫಸ್ಟ್ ಶೋ ಅಂತ ಒಂದ್ ಸಿನಿಮಾ ಮಾಡಿದೆ. ಫಸ್ಟ್ ಶೋ ಮುಗಿಯಕ್ಕೆ 5 ನಿಮಿಷ ಇತ್ತು. ಅದಕ್ಕಿಂತ ಮುಂಚೆನೆ ಥಿಯೇಟರ್ ಎತ್ತಿ ಬಿಟ್ರು. ನೀವು 100 ಡೇಸ್ ಅಂತ ಹೆಸರಿಟ್ಟು ಸಿನಿಮಾ ಮಾಡ್ಬೇಕಿತ್ತು. ಯಾಕೆ? 100 ಡೇಸ್ ಓಡ್ತಿತ್ತು. ಈಗಲೂ ಒಂದು ಒಳ್ಳೆ ಕತೆ ಇದ್ರೆ ನೋಡಿ. ಹೌದಾ? ಅಳಿಯ ಮಾವನ್ ಕೊಲೆ ಮಾಡೋ ಕತೆ ಇದೆ, ಹೇಳ. ಈ ಅಳಿಯಂಗೆ ಮಗಳನ್ನೇ ಕೊಡದೆ ಇರೋ ಕತೆ ಇದೆ, ಹೇಳ. ಬೇಡ, ನಾನೇ ಪ್ರೊಡ್ಯೂಸ್ ಮಾಡ್ತೀನಿ. ಬೇಡ ಮಾವ. ಅಪ್ಪ ಅಮ್ಮಂತಾರೆ. ಅಪ್ಪ 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 ಇವಳೆ ನನ್ನ ಪಾಲಿನ ವರ. ನಾನ್ ಲವ್ ಮಾಡ್ತಿರೋ ಹುಡುಗಿ ವರಲಕ್ಷ್ಮಿ ಅಂತ. ಇವಳೇ ಮದ್ವೆ ಆಗ್ಬೇಕು ಅಂತ ಇದ್ದೀನಿ. ಪ್ರೀತಿನ ಲೇ, ಯಾವ ವಯಸ್ಸಲ್ಲಿ ಏನ್ ಮಾಡ್ಬೇಕು ಅನ್ನೋ ಜ್ಞಾನ ಇದೆಯೇನೋ ನಿನಗೆ? ಪ್ರೀತಿ ಅಂತೆ ಪ್ರೀತಿ. ಈ ವಿಷಯ ಏನಾದ್ರು ನಿಮ್ಮಮ್ಮ ಗೊತ್ತಾದ್ರೆ ಅವಳು ಎಷ್ಟು ಸಂಕಟ ಪಡ್ತಾಳೆ. ಅವಳೇ ಅಥವಾ ಇವಳೇ? ಬರೀಲಿ. ಏನ್ರಿ ನೋಡೆ, ನಿನ್ನ ಕುಲಪುತ್ರ ಇವಳನ್ನ ಪ್ರೀತಿ ಮಾಡ್ತಿದ್ದಾನಂತೆ, ಇವಳನ್ನ ಮದ್ವೆ ಆಗ್ತಾನಂತೆ. ಏನು ಪ್ರೀತಿನ? ಯಾವ ವಯಸ್ಸಲ್ಲಿ ಏನ್ ಮಾಡ್ಬೇಕು ಅನ್ನೋ ಪರಿಜ್ಞಾನನೂ ಇಲ್ವೇನೋ? ಅಯ್ಯೋ ದೇವ್. ಅಮ್ಮ, ಅಯ್ಯೋ ಅಯ್ಯೋ ಅಮ್ಮ, ಅಯ್ಯೋ ಅಯ್ಯೋ ಅಯ್ಯೋ. ಏ ವರ, ಹೇಳಿಲ್ವೇನೆ ನಮ್ಮಮ್ಮ ತುಂಬಾ ಸೆನ್ಸಿಟಿವ್ ಅಂತ. ಛೆ, ಯಾವ ವಯಸ್ಸಲ್ಲಿ ಏನ್ ಮಾಡ್ಬೇಕು ಅನ್ನೋ ಪರಿಜ್ಞಾನ ಇಲ್ದಂಗ ಆಗ್ತಲ್ಲ ನಂಗೆ. ಅಮ್ಮ ಎದ್ದೇಳಮ್ಮ, ಅಮ್ಮ ಎದ್ದೇಳಮ್ಮ. ನಿನ್ನ ನಾವೇನು ಅನ್ಯಾಯ ಮಾಡಿದೀವಿ ನಿಂಗೆ? ಯಾಕೋ ಹಿಂಗ್ ಮಾಡ್ದೆ? ಇನ್ನು ಈ ಸಮಾಜದಲ್ಲಿ ನಾವ್ ಹೆಂಗ್ ಮುಖ ತೋರ್ಸೋದು? ಸಮಾಜ ಸಮಾಜ ಸಮಾಜ, ಯಾವ ಸಮಾಜದ ಬಗ್ಗೆ ಮಾತಾಡ್ತಿದೀಯಮ್ಮ? ಕಷ್ಟ ಆದ್ರೆ ಇಷ್ಟಪಟ್ಟು ಲವ್ ಮಾಡು, ಅವಳನ್ನ ಮದುವೆ ಆಗು, ಆಮೇಲೆ ಬೇಡ ಅನ್ಸಿದ್ರೆ ಡೈವರ್ಸ್ ಕೊಡು ಅಂತ ಹೇಳೋ ಇಂಥ ಸಮಾಜಕ್ಕೆ ನಾವ್ ಯಾಕಮ್ಮ ಹೆದರ್ಕೋಬೇಕು? ಯಾಕೆ ಹೆದರ್ಕೋಬೇಕು? ಅಂತಿ ಅಪ್ಪ, ಅಮ್ಮ ಯಾಕೆ ವಾಂತಿ ಮಾಡ್ಕೋತಿದ್ದಾಳೆ? ಸಿಂಕು ಕ್ಲೀನ್ ಆಗಿತ್ತಲ್ಲ, ಗಲೀಜಾಗ್ಲಿ ಅಂತ. ಊಟದಲ್ಲಿ ಏನಾದ್ರು ವ್ಯತ್ಯಾಸ ಆಯ್ತಾ? ಛೇ, ನಮ್ಮ ಅಮ್ಮನಿಗೆ ನಾನು ಮೋಸ ಮಾಡ್ಬಿಟ್ಟೆ. ವರ, ನೀನು ಹೋಗು, ಅಮ್ಮನಿಗೆ ಬೇರೆ ಅಡಿಗೆ ಮಾಡಾಕ್ಬೇಕು ನಾನು. ಸ್ವಲ್ಪ ಸೈಡ್ ಬಾರೋ. ಏನೇ ಅಮ್ಮ ವಾಂತಿ ಮಾಡ್ತಿದ್ದಾಳೆ, ಈ ಟೈಮ್ ಸೈಡಿಗೆ ಕರಿತೀಯ? ಏಯ್, ನಾನು ಅದೆಲ್ಲ ಹೇಳಿದ್ದು. ನಾನ್ MBBS ಓದಿರೋದೇನಕ್ಕೆ? ಕೋರ್ಸ್ ಇದೆ ಅಂತ ಓದಿರ್ತೀಯ? ಅಲ್ಲ ಕಣೋ, ನನ್ ಎಲ್ಲ ಗೊತ್ತಿದೆ. ಹೌದಾ? ಅತ್ತಿನ ನಾನ್ ಟೆಸ್ಟ್ ಮಾಡ್ತೀನಿ. ಟೆಸ್ಟರ್ ತಂದಿದ್ದೀರಾ?
ಏನಾಯ್ತು ಏನಾಯ್ತೆ ಏನು ನಿಮ್ಮಮ್ಮ ಪ್ರೆಗ್ನೆಂಟ್ ಆಗಿದ್ದಾರೆ ಕಣೋ. ಓ ಮೈ ಗಾಡ್ ಓ ಮೈ ಗಾಡ್ ಓ ಮೈ ಗಾಡ್ ಇದೆಲ್ಲ ಹೆಂಗೆ ಸಾಧ್ಯ ಈ ವಯಸ್ಸಲ್ಲಿ ಚಾನ್ಸೇ ಇಲ್ಲ ಪಿತ್ತ ಜಾಸ್ತಿ ಆಗಿ ವಾಂತಿ ಮಾಡಿರ್ಬೇಕು ನೀನ್ ಕರೆಕ್ಟಾಗಿ ಚೆಕ್ ಮಾಡುವರ ಇಲ್ಲ ಕಣೋ, ನಾನು ಕರೆಕ್ಟ್ ಆಗಿ ಚೆಕ್ ಮಾಡಿದ್ದೀನಿ. ನಿಮ್ಮಮ್ಮ ಪ್ರೆಗ್ನೆಂಟ್ ಆಗಿದ್ದಾರೆ. ಅದ್ಯಾರ ಇಷ್ಟೊತ್ತವರೆಗೂ ಸಮಾಜ ಪ್ರಜ್ಞೆ ಅಂತ ಮಾತಾಡ್ತಿದ್ರಲ್ಲ ಒಂದ್ ಚೂರ್ ಮುಂದೆ ಬನ್ನಿ ಸರ್. ಏನ್ ಹೇಳಿ? ಇಂಥ ಕಿತ್ತೋಗಿರೋ ಫ್ಯಾಮಿಲಿಗೆ ನನ್ನ ಮಗಳನ್ನ ಕೊಡೋದಿಲ್ಲ. ಓ ಮೈ ಗಾಡ್ ಓ ಮೈ ಗಾಡ್ ಓ ಮೈ ಗಾಡ್. ಅದು ಓ ಮೈ ಗಾಡ್ ಅಲ್ಲ, ಮತ್ತೆ ಓ ಮೈ ಗಾಡ್. ಮಗಳೇ, ಇನ್ನೊಂದು ಕ್ಷಣ ಈ ಮನೇಲಿ ನಾವ್ ಇರೋದ್ ಬೇಡ, ಬರಮ್ಮ ಹೋಗೋಣ. ಒಂದ್ ಮಿನಿಟ್ ಡ್ಯಾಡಿ. ಹೇಯ್ ವರ ಏನೋ ಈ ವಯಸ್ಸಲ್ಲಿ ನಾನು ನೀನು ಮದ್ವೆಯಾಗಿ ನಾನ್ ಪ್ರೆಗ್ನೆಂಟ್ ಆಗ್ಬೇಕು, ನಿಮ್ಮ ಅಮ್ಮ ಆಗಿದ್ದಾರೆ. ಹಂಗಲ್ಲ ಕಣೆ, ಅದು ಅವಕಾಶ. ಸಮಾಜದಲ್ಲಿ ಹೆಂಗ್ ಮುಖ ತೋರಿಸ್ತೀಯ ನೀನು? ಸಮೋಜ ಅಪ್ಪ ಏನಿದು ನಿನ್ ಬೆರಳು. ಅಪ್ಪ ನಾನ್ ಅಪ್ಪ ಆಗೋ ವಯಸ್ಸಲ್ಲಿ ನೀನ್ ಅಪ್ಪ ಆಗ್ತಾ ಇದೆಯಲ್ಲ, ನಿನ್ ನಾಚಿಕೆ ಆಗಲ್ವಾ? ಯಾಕೋ ನಾಚಿಕೆ ಆಗ್ಬೇಕು? ಯಾಕೆ ನಾಚಿಕೆ ಆಗ್ಬೇಕು? 60 ವರ್ಷಕ್ಕೆ CM ಆದ್ರೆ ಶಬಾಷ್ ಅಂತೀರ, CM ಆದ್ರೆ ಬೇಷ್ ಅಂತೀರ. 60 ವರ್ಷಕ್ಕೆ ಅಪ್ಪ ಆಗೋದ್ರಲ್ಲಿ ತಪ್ಪೇನಪ್ಪ? ನೀನೇ ತಾನೇ ಹೇಳಿದ್ದು ಸ್ವತಂತ್ರವಾಗಿರಿ ಅಂತ. ಅಪ್ಪ ನಾನ್ ಸ್ವತಂತ್ರವಾಗಿರು ಅಂದೆ, ನೀನ್ ಬಾವುಟನೇ ಹಾರಿಸ್ಬಿಟ್ಟಿದೆಯಲ್ಲಪ್ಪ. ಯಾವಾಗ್ಲೂ ಅಪ್ಪನಿಗೆ ಸುಮ್ನಿರಿ ಅನ್ನೋಳು, ಆ ಟೈಮಲ್ಲಿ ಒಂದ್ಸಲ ಸುಮ್ನಿರಿ ಅನ್ಬಾರ್ದೇನಮ್ಮ? ಸುಮ್ನೆರಿ ಅಂತ ಹೇಳ್ದೆ, ಅವ್ರು ಸುಮ್ನೆನೆ ಇದ್ರು. ಮತ್ತಿದೆಂಗಮ್ಮ? ಎಲ್ಲ ಸುಮ್ನೆ ಆಯ್ತಪ್ಪ, ದೇವ್ರು ಕೊಟ್ಟಿರೋದು. ಅಮ್ಮ ಸರ್, ಅಪ್ಪ ಅಮ್ಮ ಕಷ್ಟ ಪಡ್ಬಾರ್ದು ಅಂತ ನಾ ಎಲ್ಲ ಕೆಲ್ಸನೂ ತಲೆ ತಗ್ಸಿ ಮಾಡ್ತಾ ಇದ್ದೆ. ಇವತ್ತು ಸಮಾಜದ ಎದುರಿಗೆ ನಾನು ತಲೆ ಎತ್ತದಂಗೆ ಮಾಡ್ಬಿಟ್ರಲ್ಲ ಇವರು. ನಿಂತಿರೋದ್ ನೋಡು. ಅಪ್ಪ ನಿನ್ ಮುಂದಿನ ಪ್ಲಾನ್ ಏನು? ನಾಳೆ ಕಾರ್ಪೆಂಟರ್ನ ಬರಕ್ ಹೇಳಿದೀನಿ. ಯಾಕೆ? ತೊಟ್ಲಿಗೆ 2 ಹುಕ್ ಸಾಕಿಸ್ಬೇಕು. ಇನ್ನೊಂದು ಎಕ್ಸ್ಟ್ರಾ ಹುಕ್ಸ್ ಹಾಕ್ಸು, ಆ ಹುಕ್ಸ್ಗೆ ನೇಣ್ ಹಾಕೊಂಡು ಸತ್ತೋಗ್ಬಿಡ್ತೀನಿ ನಾನು. ಸಾಯ್. ಈ ಸಮಾಜಕ್ಕೆ ನಾನು ಹೆಂಗ್ ಸರ್ ಮುಖ ತೋರಿಸ್ಲಿ? ಒಂದ್ ಕೆಲಸ ಮಾಡ್ತೀನಿ, ಮಗು ಹುಟ್ಟಿದ್ರೆ ನಮ್ ಕಸಿನ್ ಮಗು ಅಂತ ಹೇಳ್ತೀನಿ. ಅಲ್ಲಿವರೆಗೂ ನಮ್ಮ ಅಪ್ಪ ಅಮ್ಮನಿಗೆ ಮಗು ಆಗೋದು ಯಾರಿಗೂ ಗೊತ್ತಾಗಬಾರ್ದು, ಹಂಗ ನೋಡ್ಕೋತೇನೆ. ಅಪ್ಪ ಬಾಯಿಲಿ ಏನಪ್ಪ? ನೋಡು, ನಿಂದೇನೇ ಕೆಲಸ ಇದ್ರು ನಂಗೆ ಹೇಳು. ನೀವಿಬ್ರು ಮನೆಯಿಂದ ಆಚೆ ಬರ್ಬೇಡಿ, ಆಯ್ತಾ? ಆಯ್ತು. ನಡಿ ಒಳಗಡೆ. ಕೆಲವು ತಿಂಗಳುಗಳ ನಂತರ ನಮಸ್ಕಾರ 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 ಸರ್. ಕೂತ್ಕೊಳ್ಳಿ. ಸರ್, ನಾನ್ ರೈಟ್ರು. ನನ್ನ ಹತ್ರ ಒಂದು ಒಳ್ಳೆ ಕತೆ ಇದೆ. ವಾವ್, ನೀವು ಡೈರೆಕ್ಷನ್ ಮಾಡ್ತೀನಿ ಅಂದ್ರೆ ಅದನ್ನ ಸಿನಿಮಾ ಮಾಡ್ಬೋದು ಸರ್. ಅದಕ್ಕೇನ್ರಿ ಮಾಡಿ ಟೈಮಲ್ಲಿ ನಮ್ಮಮ್ಮ ಏನಾದ್ರೂ ಆಚೆ ಬಂದ್ಬಿಟ್ರೆ ಒಂದ್ ನಿಮಿಷ ಇರಿ ಬಂದೆ. ಓಕೆ ಸರ್. ನೋಡಿ, ನೀವಿಬ್ರು ಮನೆಯಿಂದ ಆಚೆ ಬರಬೇಡಿ, ಅಲ್ಲಿ ನಾನು ನೋಡಕ್ ಯಾರೋ ಬಂದಿದ್ದಾರೆ. ಅಪ್ಪ ಅಮ್ಮನ್ನ ತೋರ್ಸೋಕು ನಾಚಿಕೆ ಪಡುವಂತ ಮಗನ ಇವತ್ತೇ ನೋಡ್ತಿರೋದು. ಅಪ್ಪ ಅಮ್ಮನ್ ತೋರ್ಸಕ್ ನಾಚಿಕೆ ಅಲ್ಲಪ್ಪ, ನೀವ್ ಮಾಡಿರೋ ಕೆಲಸ ತೋರ್ಸಕ್ ನಾಚಿಕೆ ಆಗ್ತಾ ಇದೆ. ಸರ್, ಈ ಕಥೆನೇ ತುಂಬಾ ಡಿಫ್ರೆಂಟ್ ಆಗಿದೆ ಸರ್. ಟೈಟ್ಲ್ ಏನಂತ ಕೇಳಿ? ಏನು? ಈ ವಯಸ್ಸಲ್ಲಿ ಇದು ಬೇಕಿತ್ತ? ಹೊಡೆದಂಗಿತ್ತು. ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಟೈಟ್ಲ್. ಚೆನ್ನಾಗಿದೆ. ಕಥೆನೂ ತುಂಬಾ ಡಿಫ್ರೆಂಟ್ ಆಗಿದೆ ಸರ್. ಈ ಕತೆ ನಡೆದಿರೋದು ಜಗತ್ತಲ್ಲಿ ಬರೀ 2% ಸರ್. ಏನಾಗುತ್ತೆ ಗೊತ್ತಾ ಸರ್, ಕಥೆಲಿ ಅಪ್ಪ ಅಮ್ಮಂಗೆ ವಯಸ್ಸಿಗೆ ಬಂದಿರೋ ಮಗ ಇರ್ತಾನೆ. ಇನ್ನೇನು ಮಗನ ಮದುವೆ ನಡಿಬೇಕು ಸರ್. ಕಥೆಲಿ ಒಂದು ಟ್ವಿಸ್ಟ್ ಬರುತ್ತೆ. ಏನ್ ಟ್ವಿಸ್ಟು? ಮಗನ್ ನಮ್ಮ ಪ್ರೆಗ್ನೆಂಟ್ ಸರ್. ಸರ್, ಇದ್ಯಾರು ಸರ್? ಅಪ್ಪ ಅಮ್ಮ ಆಚೆ ಬರಬೇಡಿ ಅಂತೆ ತಾನೆ. ನನಗೆ ನಿಮ್ಮ ಅಮ್ಮನ ಆರೋಗ್ಯ ಮುಖ್ಯ, ಅದಕ್ಕೆ ವಾಕ್ ಮಾಡೋ ಕರ್ಕೊಂಡ್ ಬಂದಿದ್ದೀನಿ. ಅಂದಂಗೆ ನೀವ್ಯಾರು? ನಾನ್ ರೈಟ್ರು. ಮತ್ ಲೆಫ್ಟ್ ಅಲ್ಲಿ ಇದ್ದೀರಾ? ನಾನ್ ಲೆಫ್ಟ್ ರೈಟ್ ಸರ್. ಲೆಫ್ಟ್ ರೈಟ್ರಾ? ನಿಧಾನ. ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್. ಏನ್ರಿ ಆ ಕತೆ ಶುರು ಮಾಡಿ. ನಿಮ್ಮಮ್ಮನು ಪ್ರೆಗ್ನೆಂಟಾ? ಏನೋ ಮಾತಾಡ್ತೀಯಾ? ಅದು ನಮ್ಮಮ್ಮ ಹೊಟ್ಟೆಗೆ ಜೇನ್ ಕಚ್ಚಿ ಹೊಟ್ಟೆ ದಪ್ಪ ಆಗಿದೆ ಅಷ್ಟೇ, ಬೇರೆ ಏನಾಗಿಲ್ಲ. ನೀವು
ಸರ್ ಕಥೆಲಿ ಅಮ್ಮ ಪ್ರೆಗ್ನೆಂಟ್ ಆಗಿರ್ತಾಳಲ್ಲ ಅದು ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಹೀರೋ ಅದನ್ನ ಮುಚ್ಚಿಡಕ್ ಪ್ರಯತ್ನ ಪಡ್ತಾನೆ ಸರ್. ಈ ನನ್ನ ಮಗ ನನ್ನ ಕತೆನೇ ಹೇಳ್ತಾವನಲ್ಲ. ಇವಳೆ ನಾನು ಮಾರ್ಕೆಟ್ಗೆ ಹೋಗಿ ಬರ್ತೀನಿ ರೀ ಬರ್ತಾ ಮಾವಿನಕಾಯಿ ಹುಣಸೆ ಹಣ್ಣು ತಕೊಂಬನ್ರಿ ತಿನ್ಬೇಕು ಅಂತ ತುಂಬಾ ಬಯಕೆ ಆಗ್ತಾ ಇದೆ. ಆಯ್ತಾಯ್ತಾಯ್ತು ನಾನು ಸಿಂಕ್ ಅಲ್ಲ ಸರ್ ನೀವು ನೋಡಿದ್ರೆ ಜೇನುಳ ಕಚ್ಚಿದ್ಯೇ ಅಂತೀರಾ, ಅವ್ರು ನೋಡಿದ್ರೆ ಮಾವಿನಕಾಯಿ ಹುಣಸೆ ಹಣ್ಣು ಅಂತವ್ರೆ. ನನಗೆ ಯಾಕೋ ಡೌಟ್ ಬರ್ತಿದೆ ಸರ್. ನಮ್ದು ಮಾವಿನಕಾಯಿ ಉಪ್ಪಿನಕಾಯಿ ಬಿಸ್ನೆಸ್ ಇದೆ, ಅದ್ನೇನ್ರಿ ಕೇಳ್ತೀರಾ? ನೀವ್ ಹೋಗ್ರಿ, ಗದ್ದೆಯಲ್ಲೂ ತಮ್ಮಿಲ್ಲ, ನಿಮ್ ಹತ್ರ ಹೋಗ್ರಿ ಆಚೆ. ಹೇಳಿದ್ನಲ್ಲಪ್ಪ, ಹಾ ನಾ ಹೇಳೋದೆಲ್ಲ ನಿಜ. ನನ್ನ ಹೆಂಡತಿ 7 ತಿಂಗಳು ಪ್ರೆಗ್ನೆಂಟ್. ಅಯ್ಯೋ ಆಮೇಲೆ ಮಾಡ್ತೀನಿ ಬಿಡು ಫೋನ್. ಆಯ್ತಾಯ್ತು. ಅಲ್ಲ ಸರ್ ಈ ವಯಸ್ಸಲ್ಲಿ ಹೆಂಗ ಸರ್ ಅದು ಹೆಂಗಾಗುತ್ತೆ ನಿನಗೆ ಯಾಕಲೋ? ಅಲ್ಲ ಹೊರಗಡೆ ಮಕ್ಕ ಯಾವಾಗ ನೀ ತಿನ್ನಮ್ಮ. ಅಪ್ಪ ಈ ವಯಸ್ಸಲ್ಲಿ ನನ್ನ ಬಗ್ಗೆ ಯೋಚನೆ ಮಾಡಿದ್ಬಿಟ್ಟು ಬರೀ ನಿನ್ ಬಗ್ಗೆ ಯೋಚನೆ ಮಾಡ್ತಾ ಇದೀಯ ನೀನು. ಇನ್ನೇನೋ ಯೋಚನೆ ಮಾಡ್ಬೇಕು, ನೀ ಹಣ್ಣು ತಿನ್ನಮ್ಮ. ನನ್ನನ್ನು ಕುರಿತು ಯೋಚಿಸಿದೆ, ಅದು ನನ್ನನೀಗ ನಾಚಿಸಿದೆ. ಅಪ್ಪ ಇಷ್ಟಾದ್ಮೇಲೂ ನೀ ಮಗು ಮಾಡ್ಕೊಳ್ಳೋದೇ ಆದ್ರೆ ನಂದೊಂದು ತೀರ್ಮಾನ ಇದೆ, ಕೇಳ್ಬಿಡು. ಏನಪ್ಪ ಅದು? ನಾನು ಈ ಮನೇಲಿ ಇರಲ್ಲ. ನಿನ್ ಇಷ್ಟ. ನೀನೇ ಆರಾಮಾಗಿದ್ಬಿಡು, ನಮ್ಮ ಮನೆ ಬಿಟ್ಟು ಹೋಗ್ತೀನಿ. ಮಗನೇ ಸುಮ್ನಿರ್ರಿ. ಕೆಲವು ತಿಂಗಳುಗಳ ನಂತರ ವರ ಅಂತೆ ವರ ನನ್ ಪಾಲಿಗೆ ಚಾಪ ಆಗ್ತಿದೆಯಲ್ಲೇ. ನಕ್ಕಿ ಅಂದ್ರೆ ನಿನ್ ಹಲ್ಲು ಮುರಿದು ಬಿಡ್ತೀನಿ. ವಯಸ್ಸಿಗೆ ಬಂದಿರೋ ಮಕ್ಳು ತಪ್ಪು ಮಾಡಿದ್ರೆ ಅಪ್ಪ ಅಮ್ಮ ಆದವ್ರು ಕ್ಷಮಿಸ್ತಾರೆ, ಇನ್ನು ಅಪ್ಪ ಅಮ್ಮ ತಪ್ಪು ಮಾಡಿದ್ರೆ ಕ್ಷಮಿಸೋದು ಮಕ್ಳು ಕರ್ತೇವೆ ಅಲ್ವಾ. ಬಾ ಹೋಗೋಣ. ಅಪ್ಪ ಅಮ್ಮ, ಅಪ್ಪ ಅಮ್ಮ. ಅಪ್ಪ ಓ ಹೆಣ್ಮಗುನಾ? ಭಾಗ್ಯಲಕ್ಷ್ಮಿ. ಇನ್ನೂ ಹೆಸರು ಇಟ್ಟಿಲ್ಲಪ್ಪ. ಅಪ್ಪ ಹೆಣ್ಮಗು ಭಾಗ್ಯಲಕ್ಷ್ಮಿ ಎಂದೆ. ಅಪ್ಪ ಆಗೋದೇನೋ ಆಗೋಯ್ತು, ನಮ್ಮಿಬ್ರು ಮದುವೆ ಮಾಡು, ಇನ್ಮೇಲೆ ಎಲ್ರೂ ನೆಮ್ಮದಿಯಾಗಿರೋಣ. ಮನೇಲಿ ತಂಗಿನ ಇಟ್ಕೊಂಡು ನೀ ಮದ್ವೆ ಆಗ್ತೀಯ? ಅಮ್ಮ 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 ಮತ್ತೆ ಕೈ ಕೊಡಿ. ಈ ವಯಸ್ಸಲ್ಲಿ ಹಿಂಗಲ್ಲ, ಇನ್ನು ಆ ವಯಸ್ಸಲ್ಲಿ ಹೆಂಗೆ ನೀವು? ಗೊತ್ತಾಗ್ತಾ ಇದೆ. ಇದು ನೋಡಿದ್ಮೇಲೆ 2ನೇ ಸಲ ಕ್ವೇ ಕ್ವೇ ಡಿಗ್ 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 ನೋಡಿದ್ಮೇಲೆ ಸಾಕಷ್ಟು ವಿಷಯಗಳು ನಮ್ಮ ವೀಕ್ಷಕರಿಗೆ ಗೊತ್ತಾಗ್ತಾ ಇದೆ. ಅದಷ್ಟೇನಾ, ಬೇರೆ ಏನಾದ್ರು ಇದೆಯಾ? ಅದಕ್ಕದ ಅಷ್ಟೇ, ಮತ್ತೇನಿಲ್ಲ. ಗುರುಜಿ ಹೇಗನ್ಸ್ತು ಗುರುಜಿ? ಒಂದ್ ಚುಟ್ಕು ಇಲ್ಲ. ಹಾ ಗುರುಜಿ. ಸಾಹಸ ಮಾಡಕ್ಕೆ ವಯಸ್ಸು ಅಂತೇನಿಲ್ಲ, ವಯಸ್ಸು ಬರೀ ಒಂದು ನಂಬರು. ಆದ್ರೂ ಒಂಚೂರು ಕೇರ್ಫುಲ್ ಆಗಿರಿ, ಏಮಾರಿದ್ರೆ ಮನೆಗೆ ಹೊಸ ಮೆಂಬರ್. ನನಗೆ ಇಡೀ ಖುಷಿಯಾಗಿದೆ ಈ ಸ್ಕಿಟ್ ಅಲ್ಲಿ ರಿಯಾಕ್ಷನ್ಸ್. ನಮ್ಮ PK ಮತ್ತೆ ನಾನ್ ಸಿಂಕ್ ಬಸ್ಸು ಏನಪ್ಪ ನಾಚ್ಕೊಳ್ಳೋದು ನೋಡಿದ್ರೆ ಎಷ್ಟಿಷ್ಟ ಆಯ್ತು. ತುಂಬಾ ಚೆನ್ನಾಗಿತ್ತು ರಿಯಲಿ. ಅಲ್ಲಿ ಬರೀ ಎಕ್ಸ್ಪ್ರೆಷನ್ ಹೊಡೆದ್ರಿ ನೀವು, ಆ ನಾಚಿಕೆನ ಎಕ್ಸ್ಪ್ರೆಸ್ ಮಾಡಿದ ರೀತಿ ಇದೆಯಲ್ಲ, ವಾಸ್ ಸಿಂಪ್ಲಿ ಟ್ರೆಮೆಂಡಸ್ಲಿ ಗುಡ್. ವರ ರಿಯಾಕ್ಷನ್ ಅದನ್ನ ನೋಡಿ ಏನಿರ್ಲಿ, ಬರೀ ಬರೀ ಲ್ಯಾಗ್ ಮಂಜನ್ ತರ ನಗಕ್ ಶುರು ಮಾಡಿದ್ರು. ಇಟ್ ವಾಸ್ 100% ಥ್ರೂಔಟ್. ಅಂದ್ರೆ ಸ್ಟಾರ್ಟಿಂಗ್ ಇಂದ ಎಂಡ್ ತನಕ ಇಟ್ ವಾಸ್ ಜಸ್ಟ್ ಅಮೇಸಿಂಗ್. ತುಂಬಾ ಚೆನ್ನಾಗಿತ್ತು ಅದು. ಫುಲ್ ಸ್ಕಿಟ್. ಅಂಡ್ ಆಫ್ ಕೋರ್ಸ್ ಚಿಲ್ಲರ್ ಲೀಡ್ ಮಾಡಿದ್ದು. ಆನ್ ದಿ ಹೋಲ್ ನೈಸ್ ಸ್ಕಿಟ್, ಆಲ್ ಆಫ್ ಯು. ನಾನು ಹೇಳೋದು ಇಂಡಿವಿಜುವಲ್ ಅಲ್ಲ, ಎವ್ರಿಬಡಿ. ಸ್ಕೋಪ್ ಇದೆ ಜಾಸ್ತಿ ಡೆಫಿನೆಟ್ಲಿ ಇವರಿಗೆ. ಸ್ಟಾರ್ಟಿಂಗ್ ಇಂದ ಎಂಡ್ ವರೆಗೆ ಸಿಕ್ಕಾವಟ್ಟೆ ನಕ್ಕು. ಗುಡ್, ವೆರಿ ಗುಡ್. ಥ್ಯಾಂಕ್ ಯು ಗುರುಜಿ. ರಚಿ, ನಾನು ಕೂಡ ಬಸ್ಸು ಮತ್ತೆ PK ರಿಯಾಕ್ಷನ್ಸ್ ನೋಡ್ತಿದ್ದೆ ಇಲ್ಲಿ ಬಂದ ತಕ್ಷಣ. ಬಸ್ಸು ನಾಚ್ಕೊಂಡಿದ್ದು
ಸೋ ಕ್ಯೂಟ್ ಬಸ್ಸು. ತುಂಬಾ ಚೆನ್ನಾಗಿ ನಾಚ್ಕೊಂತೀಯ. ಸ್ವಲ್ಪ ಭೂಮಿಗೆ ಹೇಳ್ಕೊಡು. ನಾಚಿಕೆ ನೋಡ್ಬೇಕಿಂತ ನೀನು ಎಂತ ಚಂದ ನಾಚ್ಕೊಂಡ ಗೊತ್ತಾ ಅವನು. ಅವ್ನು ನೀವ್ ರೈಟರ್ ಆದ್ರೆ ಯಾಕೆ ಲೆಫ್ಟ್ ಅಲ್ಲಿ ಇದ್ದೀರಾ? ಎಂತ ಡೈಲಾಗ್ಸ್ ಕೊಡಿದೀರಾ ಬಸ್ಸುಗೆ. ಮೈ ಗಾಡ್. ಅದಾದ್ಮೇಲೆ ಚಿಲ್ಲರ್ ವೆರಿ ಗುಡ್. ಎಂಟೈರ್ ಟೀಮ್ ವಾಸ್ ವೆರಿ ನೈಸ್, ವೆರಿ ಗುಡ್. ತುಂಬಾ ಇಷ್ಟ ಆಯ್ತು. ವರ, ಹಾ ಮ್ಯಾಮ್, ಲಾಸ್ಟ್ ವೀಕ್ ಎಲ್ಲ ತುಂಬಾ ಮಿಸ್ ಮಾಡ್ಕೊಂಡ್ವಿ. ಆಕ್ಚುಲಿ ಈ ವಾರ ನೋಡಿದ್ ತುಂಬಾ ಖುಷಿ ಆಯ್ತು ವರ. ಥ್ಯಾಂಕ್ ಯು ಮ್ಯಾಮ್. ಸರ್ ಹೇಳ್ದಂಗೆ ನಿಮ್ ನಗು ಇಷ್ಟ ಆಯ್ತು. ಅಲ್ಲಿ ಡೈಲಾಗ್ ಇತ್ತ ಇಲ್ಲಂದ್ರೆ ಡೈಲಾಗ್ ಮರ್ತೋದ್ಮೇಲೆ ನಗು ಬಂತ? ಇಲ್ಲ ಮ್ಯಾಮ್, ಅಷ್ಟೇ ಇದ್ದಿದ್ದು. ಹಂಗೆ ಅಷ್ಟೇ ವೆರಿ ಗುಡ್. ಓಕೆ ಓಕೆ. ಅಂಡ್ ಹರೀಶಾ, ಹೇಳಿ ಮೇಡಮ್. ಗೊತ್ತೇ ಆಗಲ್ಲ ಕಣೋ ನೀನು. ಓವರ್ ಇಟ್ ವಾಸ್ ವೆರಿ ನೈಸ್, ವೆರಿ you, ಗುಡ್, madam. ವೆರಿ ಎಂಟರ್ಟೈನಿಂಗ್. ಥ್ಯಾಂಕ್ ಯು ರಚಿ. ಗೈಸ್, ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಮಜಾ ಭಾರತ. ಒಬ್ಬೊಬ್ರಿಗೆ ಒಂದೊಂದ್ ಕೆಟ್ಟ ಅಭ್ಯಾಸ ಇರುತ್ತೆ. ಕಂಡೋರ್ ಸಂಸಾರದಲ್ಲಿ ಹುಳಿ ಹಿಂಡು ಅಭ್ಯಾಸ ಕೆಲವರಿಗಿದ್ರೆ, ಇನ್ ಕೆಲವರಿಗೆ ತನ್ನ ಮನೆಯಲ್ಲಿ ಏನಾದ್ರೂ ಪರವಾಗಿಲ್ಲ ಸಿಕ್ಕದನ್ನೆಲ್ಲ ದಾನ ಮಾಡೋ ಅಭ್ಯಾಸ. ಈ ಕಾಯಿಲೆಗಳಿಗೆಲ್ಲ ನಾವೇನ್ ಹೇಳಕ್ಕಾಗುತ್ತೆ ಅಲ್ವಾ? ನೀವು ಚಪ್ಪಾಳೆ ಹೊಡೀರಿ. ಎಂತಂದ್ರೆ ನಮ್ಮೂರ್ನ ಮನೆ ಸರೋಜನ್ ಗಂಡ ಅವಳನ್ನ ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ತಿದ್ದಾನೆ ಕಣ್ರಿ. 30,000ಕ್ಕೆ 3 ದಿನ ಇಡೀ ಇಂಡಿಯಾನೇ ತೋರಿಸ್ತಾನಂತೆ. ತಗೋ, ಅವ್ನ ಯಾರೋ ಡ್ರೋನ್ ಆರ್ಸಿದಾನಂತೆ. 3 ನಿಮಿಷದಲ್ಲಿ ಇಡೀ ಜಗತ್ತೇ ತೋರಿಸ್ತಾನೆ, ನೋಡ್ಕೋ. ಮದ್ವೆ ಆದ ಹೊಸ್ತ್ರಲ್ಲಿ ಬೇಡರಿ ಬೇಡರಿ ಅಂದ್ರು ತಂದ್ ಕೊಡ್ತಾ ಇದ್ರು. ಎಲ್ಲ ಮದ್ವೆ ಆದ ಹೊಸ್ತ್ರಲ್ಲೇ ಆಯ್ತು, ಆಮೇಲೆ ಎಂತದು ಇಲ್ಲ. ನೋಡುತ್ತೀನ, ಹೆಂಡತಿ ಒಂಥರ ಸಿನಿಮಾ ಇದ್ದಂಗೆ, ಗಂಡ ಒಂಥರ ಆಡಿಯನ್ಸ್ ಇದ್ದಂಗೆ. ಥಿಯೇಟರ್ ಅಲ್ಲಿ ಎಂತ ಸಿನಿಮಾ ಇದ್ರು ಫಸ್ಟ್ ವೀಕ್ ಅಲ್ಲಿ ಇದ್ದ ಕ್ರೇಜ್ 100 days ವರ್ಗೂ ಇರಲ್ಲ ಕಣೆ. ಅದಕ್ಕೆ ಅನ್ಸುತ್ತೆ ಯಾರ್ಯಾರು ಥಿಯೇಟರ್ ಪ್ರಿಂಟ್ ಮಾಡಿ ರಿಲೀಸ್ ಮಾಡೋದು. ಏನಂದ್ರೆ? ಏನಿಲ್ಲ, ಚಿಂಟುದು ಟ್ಯೂಷನ್ ಫೀಸ್ 10,000 ಕಟ್ಟಿ ಅಂದೆ. ಲೇ, ಇಲ್ಲಿ ರೇಷನ್ಗೆ ಲಾಟ್ರಿ ಹೊಡಿತಾ ಇದ್ದೀನಿ, ನೀವು ಟ್ಯೂಷನ್ ಫೀಸ್ ಕಟ್ಬೇಕಂತೆ. ಅಲ್ಲ, 12 ತಿಂಗಳು ಸ್ಕೂಲ್ಗೆ ಹೋದಾಗ್ಲೇ ವಿದ್ಯೆ ತಲೆಗತ್ತಿ ಓದ್ದು, 1 ತಿಂಗಳು ಟ್ಯೂಷನ್ಗೆ ಹೋದ್ರೆ ಹತ್ತುತ್ತಾ? ನನ್ನ ಮಗ ಮನೇಲೆ ಓದ್ಕಲಿ. ನಂಗೇನು ಹಿಡ್ಕೊಳ್ಳಿ. ಅಪ್ಪ, ಹೋಗ್ ನೀನ್ ತಾಯಿ ಕರಿತಾವಳೆ. ಸರ್, ನಾನು ಈ ವಟಾರಕ್ಕೆ ಒಂದು 5 ವರ್ಷ ಆಯ್ತು ಸರ್. 5 ರೂಪಾಯಿ ಖರ್ಚು ಮಾಡಿ 3 ಹೊತ್ತು ಹೊಟ್ಟೆ ತುಂಬಾ ತಿಂಡಿ ಏನು ತಿಂದಿಲ್ಲ ಸರ್. ಆದ್ರೂ ಘಡತ್ತಾಗಿ ಟೈಮ್ಗೆ ಎಲ್ಲಾನು ತಿಂತೀನಿ ಮಾಡ್ತೀನಿ ಸರ್. ಹೆಂಗೆ ಅಂತ ನೀವೇ ನೋಡಿ ಸರ್. ದಾನ ರತ್ನಾಕರ, ದಾನ ಚಿಂತಾಮಣಿ, ಕಪ್ಪೆರಾಯ ಸರ್. ಏನ್ ಹೇಳಿ ಸರ್? ಹಾಲ್ ಕಾಯಿಸೋಣ ಅಂತ ಸ್ಟವ್ ಮೇಲೆ ಪಾತ್ರೆ ಇಟ್ಟಿದ್ದೀನಿ ಸರ್, ಒಳಗೆ ಹಾಲೇ ಇಲ್ಲ ಸರ್. ಅಯ್ಯೋ, ಅಂಗಡಿಗೆ ಹೋಗ್ತಾರೋಣ ಅಂತ ಪರ್ಸ್ ನೋಡ್ತೀನಿ ಸರ್, ಒಳಗೆ ದುಡ್ಡೇ ಇಲ್ಲ ಸರ್. ಅಯ್ಯೋ, ನಿಮ್ ಮನೇಲಿ 1 ಲೋಟ ಹಾಲ್ ಇದ್ರೆ ಸರ್. ನಿಲ್ವೆ ಇರಿ. ನಾನು ಹೇಳಿಲ್ವ ಸರ್, ಇಂಥ ನನ್ನ ಮಕ್ಕಳು ಇರೋದ್ರಿಂದ ನಮ್ಮಂತವ್ರಿಗೆ ಹೊಟ್ಟೆಗೆ ತೊಂದ್ರೆನೇ ಇಲ್ಲ. ನೋಡಿ ತಗೊಳ್ಳಿ ಹಾಲು. ಏನ್ ಸರ್, 1 ಲೋಟ ಹಾಲು ಕೇಳಿದ್ರೆ 1 ಚೆಂಬು ಹಾಲ್ನೇ ಕೊಟ್ಟಿದ್ದೀರಲ್ಲ ಸರ್. ನೋಡಿ, ಇವಾಗ ಎಷ್ಟಾಗುತ್ತೆ ಅಷ್ಟನ್ನ ಕುಡಿರಿ, ಇನ್ ಮಿಕ್ಕಿದ್ದ ಮೊಸರ ಕೆಪ್ ಮಾಡ್ಕೊಳ್ಳಿ. ಅಲ್ಲ, ನಿಮ್ ಮನೆ ಹಾಳಾಗಿ ಕೆಡವಿ ನೇಸ್ನಾಗ ಹೋದ್ರೂ ಪರವಾಗಿಲ್ಲ, ಗಂಡವ್ರ ಮನೆ ನೆಟ್ಗಿರ್ಬೇಕು ಅಂತ ಹೇಳೋ ಈ ಬುದ್ಧಿ ನೀವು ಸತ್ತಿ ನಿಮ್ಮ ಮೂಗು ಕೊಳತೋಗೋರ್ಗು ಹಿಂಗೆ ಇರ್ಲಿ ಸರ್. ಸರ್, ಮೊಸರಿಗೆ ಎಪ್ಪೋ ಬರೋಗಿ. ಆಯ್ತು ಸರ್. ಇನ್ನೊಬ್ರು ಮಾನ ಮುಚ್ಚಕ್ಕೆ ನಮ್ ಬಟ್ಟೆ ಕೊಟ್ಟು ಬೆತ್ತಲಾಗೋದು ಅಂದ್ರೆ ಇದೆ ಅನ್ಸುತ್ತೆ. ಆದ್ರೂ ನಂಗೊಂದು ಕೆಟ್ಟ ಕಾಯಿಲೆ ಇದೆ ಸರ್. ನನ್ನ ಮನೆ ಹಾಳಾದ್ರೂ ಪರವಾಗಿಲ್ಲ, ಈ ಸಮಾಜಕ್ಕೆ ಒಳ್ಳೇದ್ ಮಾಡ್ಬೇಕು ಅನ್ನೋದು ನನ್ ಕಾಯಿಲೆ. ಸರ್, ಇಲ್ಲಿ ಕಪ್ಪೆರಾಯವ್ರದು ಇವ್ರೆ ಇವ್ರೇನಾ? ನೋಡಿದ ತಕ್ಷಣ ಗೊತ್ತಾಗ್ತಾ ಇದೆ. ಸರ್, ನಿಮ್ದೊಂದು ಪಾರ್ಸಲ್ ಇದೆ, ಬೇಗ ತಗೊಂಡ್ಬಿಡಿ ಸರ್. ಬೆಳಗಿಂದ ತಿರುಗಿ ಸುಸ್ತಾಗ್ಬಿಟ್ಟಿದೆ. ಸುಸ್ತಾದ್ರೆ ಕೂತಿದ್ದೋಗಪ್ಪ. ನಾನಾ ಇಲ್ಲೇ? ಅಯ್ಯಯ್ಯೋ ಬೇಡ ಸರ್, ನಂಗೊಂದು ಕೆಟ್ಟ ಕಾಯಿಲೆ ಇದೆ. ನೀವ್ ಒಳ್ಳೆ, ಈ ಕಾಲದಲ್ಲಿ ಕೆಟ್ಟ ಕಾಯಿಲೆ ಇದ್ದವನು ಯಾರಿದ್ದಾನೆ ನೋಡಿ? ನನ್ಗೂ ಒಂದ್ ಕೆಟ್ಟ ಕಾಯಿಲೆ ಇದೆ ರೀ. ನನ್ನ ಮನೆ ಹಾಳಾದ್ರೂ ಪರವಾಗಿಲ್ಲ, ಈ ಸಮಾಜಕ್ಕೆ ಒಳ್ಳೇದ್ ಮಾಡ್ಬೇಕು ಅನ್ನೋದು. ಸರಿ, ಏನ್ ಓದಿದ್ದೀರಾ? ಈ ಇಂಗ್ಲಿಷು ಬ್ರಿಟಿಷರ್ದು, ಅದನ್ನ ಯಾಕೆ ಓದ್ಬೇಕು? ಹೌದಲ್ವಾ? ತಾವಿಂದ ಕನ್ನಡ ಓದ್ಕೊಂಡೇ ಬಂದಿದೀವಿ, ಇನ್ನು ಅದನ್ನ ಯಾಕೆ ಓದ್ಬೇಕು? ಸೈನ್ಸ್ ಅನ್ನ ಸೈಂಟಿಸ್ಟ್ಗಳು ಬಿಟ್ಬಿಟ್ಟಿದೀನಿ. ಮ್ಯಾಥ್ಸ್ ನಮ್ಗೂ ಅದಕ್ಕೂ ಆಗ್ ಬರಲ್ಲ. ಇನ್ನು ಹಿಸ್ಟ್ರಿ ನಾವೇ ಎಲ್ಲಿ ಕಡ್ದು ಊರ್ಬಾಗ್ಲಾಗಿರ್ಬೇಕಾರೆ ಕಂಡೋರ್ ಇಷ್ಟ ತಕ ನಾನೇನ್ ಮಾಡ್ಲಿ ಸರ್? ಅಂದ್ರೆ ಅದಕ್ಕೆ ಏನು ಓದ್ಲೇ ಇಲ್ಲ ಸರ್. ನೋಡಿ, ನಿಮ್ಮಂತವ್ರು ನೋಡೆ ದೊಡ್ಡವರು ಒಂದ್ ಮಾತು ಹೇಳಿದ್ದಾರೆ. ಏನಂತ ಸರ್? ವಿದ್ಯೆ ಇಲ್ಲದವನ ಮುಖ ಹಾಳೂರ ಹದ್ದಿನಂತೆ ಸರ್ವಜ್ಞ ಅಂತ. ತಾವೇನ್ ಓದಿದ್ದೀರಿ ಸರ್? ನಾನು ಏನೂ ಓದಿಲ್ಲ. ಅನ್ನಂಗೆ ಮದ್ವೆಗಿದ್ವಿ ಏನಾದ್ರು ಆಗಿದ್ದೀರಾ ಸರ್? ನಾನು ಎಜುಕೇಟೆಡ್ ಇರ್ಬೋದು, ನಿನ್ನಂಗ್ ಮುಟ್ಟಾಳಲ್ಲ ಸರ್.
ಬಾ 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 ಚಿಂಟು ಬಾ ಚಿಂಟು ಬಾ ಚಿಂಟು ಬಾಮ ಬಾಮ ಈ ತಂದವರಿ ಸರ್ ಪಕ್ಕದ ಮನೆ ಮಗು ಬ್ಯಾಕ್ ಇಲ್ಲಿ ಬಂದು ಆಟ ಆಡ್ತಾ ಇದೆ. ಅವನ ಯಾಕ್ರಿ ಪಕ್ಕದ ಮನೆ ಮಗು ಹೋಯ್ತಾನೆ? ನನ್ನ ಮಗ ಚಿಂಟು. ಸರ್ ಪಕ್ಕದ ಮನೆಗೆ ಇದಕ್ಕಿಂತ ಮುಂಚೆ ಡೆಲಿವರಿ ಕೊಡಕ್ ಹೋಗಿದ್ದೆ. ಸೇಮ್ ನಿಮ್ ಮಗ ಅವನ್ ಥರನೇ ಇದ್ದಾನೆ ಸರ್. ಇವ್ನ್ ಯಾಕೋ ಅವನ್ ತರ ಆಡ್ತಾನೆ? ಇವ್ನ್ ನನ್ ಮಗ ಚಿಂಟು. ಸಾರಿ ಇವನು ನಿಮ್ ಮಗ ಪಕ್ಕದ ಮನೆ ಒಂಥರ ಆಡ್ತಾ ಇದ್ದಾನೆ ಅಷ್ಟೇ. ಆಗ್ಲಿಂದ ಪಕ್ಕ 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 ಅಂತ ಸಾಯ್ತಾ ಇದೆಯಲ್ಲೋ. ಇವನು ನನ್ ಮಗ ಚಿಂಟು. ದಾನ ರತ್ನಾಕರ, ದಾನ ಚಿಂತಾಮಣಿ. ಕಪ್ಪರಾಯ ಸರ್, ಏನ್ ಹೇಳಿ? ಅಡಿಗೆ ಮಾಡೋಣ ಅಂತ ಸ್ಟವ್ ಮೇಲೆ ಪಾತ್ರೆ ಇಡ್ತೀನಿ ಸರ್, ತರಕಾರಿನೇ ಇಲ್ಲ ಸರ್. ಫ್ರಿಡ್ಜ್ ನ ತೆಗೆದು ನೋಡ್ತೀನಿ, 3 ದಿವಸದಿಂದ ಕರೆಂಟ್ ಇಲ್ಲದೆ ತರಕಾರಿ ಎಲ್ಲ ನಿಮ್ ಮೂಗ್ ತರ ಬಾಡೋಗಿದೆ ಸರ್. ಒಂದು ತರಕಾರಿ ಇದ್ರೆ. ಅಪ್ಪ ತುಂಬಾ ಹಸಿವಾಗ್ತಾ ಇತ್ತು. ತಿನ್ನೋಣ ಅಂದ್ರೆ ಬಾಕ್ಸ್ ಅಲ್ಲಿ ಬಿಸ್ಕೆಟ್ ಇಲ್ಲ, ಕೊಂಡ್ಕೊಳ್ಳೋಣ ಅಂದ್ರೆ ಜೇಬಲ್ಲಿ ಕಾಸಿಲ್ಲ. ಸ್ವಲ್ಪ ಕಾಸಿದ್ರಿ. ನಾನ್ ಹೇಳಿಲ್ವಾ ಅವನು ನಿಮ್ಮ ಮಗನೇ, ಪಕ್ಕದ ಮನೆ ಒಂಥರ ಆಡ್ತಾ ಇದ್ದಾನೆ ಅಷ್ಟೇ. ಎಲ್ಲ ಹಂಗೆಲ್ಲ ಕಣ್ರಿ. ಅಲ್ಲಿ ನೋಡಿ ಸರ್ ಅಲ್ಲಿ ಸರ್ ನೀವ್ ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ದೀರಿ? ಸ್ವಲ್ಪ ಕೂಲ್ ಆಗಿ ಇನ್ನೊಂಚೂರು. ಇದು ಸೆಟ್ಲ್ ಆಕ್ಟಿಂಗ್ ಬೇಕು ಸರ್. ಅವನು ನಿಮ್ ಮಗಾನೇ, ಪಕ್ಕದ ಮನೆ ಒಂಥರ ಆಡ್ತಾ ಇದ್ದಾನೆ. ಇರೋ ಕಂಡಿಡ್ತೀನಿ. ಚಿಂಟು ಸ್ವಲ್ಪ ಮುಂದೆ ಪಾಚಿಲ್ಲ. ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್. ಸರಿ ಸರ್, ನೀವ್ ಹಂಗೆ ಮುಂದಕ್ಕೆ ಬನ್ನಿ ಸರ್. ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಸರ್ ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತಾ ಇದೀರಿ? ಅವನು ನಿಮ್ ಮಗನೇ, ಪಕ್ಕದ ಮನೆ ಒಂಥರ ಆಡ್ತಾ ಇದ್ದಾನೆ ಅಷ್ಟೇ. ಸರ್ ನಂಗೆ ನೆಕ್ಸ್ಟ್ ಡೆಲಿವರಿ ಕೊಡಕ್ಕೆ ಟೈಮ್ ಆಗೋಯ್ತು, ನಾ ಹೋಯ್ತೀನಿ ಸರ್. ಇದೇನ್ ಸರ್, ನಾನು ಸಮಾಜಕ್ಕೆ ಒಳ್ಳೇದ್ ಮಾಡ್ತಾ ಇದ್ರೆ ಈ ಸಮಾಜ ನನ್ಗೇನ್ ಕೊಟ್ಟಿದೆ ಸರ್? ಕಪ್ಪೆರಾಯ ಸರ್, ಏನ್ ಹೇಳಿ? ಸ್ವಲ್ಪ ತರಕಾರಿ. ಇಡೀ ತೋಟನೇ ನಿನ್ನ ಹೆಸರು ಬರ್ಸ್ಕೊಂಡು ಬರೀ ತರಕಾರಿ ಕೇಳ್ತಾ ಇದೆಯಲ್ಲ ನಾಯಿ. ನನ್ ಕಣ್ಣೆದ್ರು ಕಡೆ ಇದ್ರೆ ಸಾಯಿ ಸಾಕ್ಬಿಡ್ತೀನಿ. ಹೋಯ್ತಾ ಇರೋ. ಅಲ್ಲ ಸರ್, ಹೋಯ್ತಾ ಇರೋ. ಕೇಳಿ. ಹೋಯ್ತಾ ಇರೋ. ಸರಿ ಸರ್. ಏನ್ರಿ ಅದು ರೀ? ಹುರಿಯುತ್ತಿದೆ, ಎದೆ ಹುರಿಯುತ್ತಿದೆ, ರಣ 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 ರಕ್ತವು ಕುದಿಯುತ್ತಿದೆ ಕುದಿಯುತ್ತಿದೆ. ಅಯ್ಯಯ್ಯೋ, ಇವ್ರ ಜೇಬಿಂದ 2,000 ರೂಪಾಯಿ ಎತ್ತಿದ್ದೆ. ಅದನ್ನ ಪಕ್ಕದ ಮನೆಯವರು ನೋಡಿದಾರೆ. ಅವ್ರೇನಾದ್ರೂ ಇವ್ರಿಗೆ ಹೇಳ್ಬಿಟ್ರಾ? ಏನದು ಹೇಳು. ಅದು ರೀ, ಗ್ಯಾಸ್ ಮೇಲೆ ಹಾಲಿಟ್ಟಿದ್ನ ಹೊಡ್ದೆ ಹೋಯ್ತ. ಇಲ್ಲಿ ನನ್ ಸಂಸಾರನೇ ಹೊಡೆದೋಗಿದೆ. ಗ್ಯಾಸ್ ಮೇಲೆ ಹಾಲಿಟ್ಟಿದೆ ಹೊಡೆದೋಗಿದೆ ಅಂತ ಹೇಳ್ತೀಯಲ್ಲ. ನಿನ್ ಮನ್ಸಲ್ಲಿ ಏನೇನ್ ಮುಚ್ಚಿಟ್ಕೊಂಡಿದ್ದೆ ಅದೆಲ್ಲ ಹೇಳು. ಅಯ್ಯೋ ರೀ, ಅದು ಪಕ್ಕದ ಮನೆಯವ್ರು ಮನೆಗ್ ಬಂದಿದ್ರ. ಅರ್ಥ ಆಯ್ತು, ನನಗ ಅರ್ಥ ಆಯ್ತು. ಇತ್ತೀಚೆಗೆ ನಿನಗೆ ನನ್ನ ಮೇಲೆ ಯಾಕೆ ಇಂಟ್ರೆಸ್ಟ್ ಇಲ್ಲ ಅಂತ. ಪಕ್ಕದ ಮನೆಯವನ್ ಹುಟ್ಟಿರೋ ಮಗುನ ನಾನು ಸಾಕಲ್ಲ ಕಣೆ. ಏನ್ರಿ ಮಾತಾಡ್ತಿದ್ರಿ? ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ರೆ ಕ್ಯಾರೆ ತಗೊಬಂದು ಹೊಡಿತಿ. ನಾನ್ ಹೇಳಿದ್ದು ನಿಮ್ಮ ಜೇಬಲ್ಲಿ ದುಡ್ಡು ಕತ್ತಿದ್ದೆ, ಅದನ್ನ ಪಕ್ಕದ ಮನೆಯವರು ನೋಡಿದ್ರು ಅಂತ. ನೀವು ನೋಡಿದ್ರೆ ಅವ್ರ ಜೊತೆ ಸಂಬಂಧ ಕಟ್ತಿದ್ದೀರಾ. ಒಂದು ಕ್ಷಣ ಈ ಮನೇಲಿ ಇರಲ್ಲ, ನಾನು ಹೋಗ್ತೀನಿ. ನಾನು ನೆಟ್ಟಿ ಬೆಳೆಸಿದ ತೆಂಗಿನ ಮರದ ಕಾಯಿ ಪಕ್ಕದ ಮನೆಯವನ್ ಬಾಕ್ಲಿಗೆ ಬೀಳ್ತದೆ ಅಂದ್ರೆ ಈ ಮರ ಇದ್ರಷ್ಟು ಹೋದಷ್ಟು ಮತ್ ಬತ್ತಿಲ್ಲ ನಾ. ಅಪ್ಪ ನಿನ್ ತಾಯಿ ಕರಿತಾಳು. ಏನ್ ಸರ್, ಸಮಾಜ ಹಿಂಗೆಲ್ಲ ಮಾಡುತ್ತೆ ಸರ್ ನನ್ಗೆ. ಸರ್ 5 ವರ್ಷದಿಂದ ನನಗೆ ನೀವು ಒಂದು ಮಾತು ಅಂದವರಲ್ಲ ಸರ್. ನನಗೆ ಬಹಳ ಬೇಜಾರಾಗಿದೆ, ಮನಸ್ಸಿಗೆ ಖೇದ ಉಂಟಾಗಿದೆ. ನಾನು ಮನೆ ಖಾಲಿ ಮಾಡಿ. ಓಹೋ ಗೊತ್ತಾಯ್ತು ಕಣೋ, ನಿನ್ನ ಮನ್ಸಿಗೆ ಖೇದ ಉಂಟು ಮಾಡ್ಕೊಂಡು ನನ್ನ ಹೆಂಡತಿ ಮಗು ಜೊತೆ ಸೆಟ್ಲಾಗಕ್ ಹೋಯ್ತಾ ಇದೆಯೇನೋ? ಏನ್ ಮಾತಾಡ್ತಾ ಇದೀಯ? ಹೇಳ್ತಾ ಇದ್ದೀನಿ ಕಣ. ಕಪ್ಪೆರಾಯ ಸರ್, ಬಂದ್ಯಪ್ಪ ಬಾ. ನನ್ನ ಕಣ್ಣು ತೆರೆಸಿದ ಕಣ್ಣಪ್ಪ ಇವನು. ಏನ್ ಹೇಳಪ್ಪ? ಸರ್ ಪಾರ್ಸಲ್ ಕೊಟ್ನಲ್ಲ, ಸೈನ್ ಹಾಕಿರ್ಲಿಲ್ಲ, ಒಂದ್ ಸೈನ್ ಹಾಕೊಡಿ ಸರ್. ಕೊಡಪ್ಪ ಕೊಡಪ್ಪ. ಇಲ್ಲದೆ ತಗೊಳ್ಳಿ ಸರ್. ಸರ್ ಚಿಂಟು ಎಲ್ಲಿ ಸರ್? ನೀನೇ ಕಣ್ಣು ತೆರೆಸ್ಪಲ್ಲೋ. ಇವರಿಬ್ರು ಸಂಬಂಧದ ಬಗ್ಗೆ ಹೇಳ್ದಲ್ಲ, ಅವಾಗ್ಲೇ ಅವ್ರ ಸಂಬಂಧಕ್ಕೆ ಎಳ್ಳು ನೀರ ಕೈ ಬಿಟ್ಕೊಂಡು ನಂಗೆ ತೊಳ್ಕೊಂಡ್ ಕಳಿಸ್ಬಿಟ್ಟೆ. ಸರ್
ಎಂತ ತಪ್ಪು ಮಾಡ್ಬಿಟ್ರಿ ಸರ್ ನೀವು. ತಪ್ಪ ಹ್ಞೂ ಸರ್, ನಾನು ಅವಾಗ್ಲೇ ಹೇಳ್ದೆ ತಾನೆ ನಂಗೊಂದು ಕೆಟ್ಟ ಕಾಯಿಲೆ ಇದೆ ಅಂತ. ನಿನ್ಗೆ ಯಾವ್ದೋ ಕೆಟ್ಟ ಕಾಯಿಲೆ ಇರೋದು? ಸರ್, ನಾನಿಬ್ಬರನ್ನು ವ್ಯಕ್ತಿಗಳನ್ನ ನೋಡಿದಾಗ ಸೂಕ್ಷ್ಮವಾಗಿ ಗಮನಿಸಿರ್ತೀನಿ ಸರ್. ಹಂಗೆ ನಿಮ್ ಮಗನ್ನು ಇವ್ರನ್ನು ಸೂಕ್ಷ್ಮವಾಗಿ ಗಮನಿಸ್ತೆ ಸರ್. ಒಂದೇ ತರ ಆಡ್ತಿದ್ರು. ನಾನು ಅವಾಗ್ಲೇ ಹೇಳಿಲ್ವಾ ಸರ್, ಅವನು ನಿಮ್ ಮಗನೇ, ಪಕ್ಕದ ಮನೆ ಒಂಥರ ಆಡ್ತಾನೆ ಅಷ್ಟೇ ಅಂತ ಹೇಳಿಲ್ವಾ? ನಿನ್ ಕೆಟ್ಟ ಕಾಯಿಲೆಯಿಂದ ನನ್ನ ಸಂಸಾರನೇ ಹೊಡೆದು ಊರ್ ಬಾಗ್ಲು ಮಾಡ್ಬಿಟ್ಟಲ್ಲೋ. ಸರ್ ಆಕ್ಚುಲಿ ನನಗೊಂದು ಕೆಟ್ಟ ಕಾಯಿಲೆ ಇದೆ ಸರ್. ಸರ್, ನಾನು ಯಾರನ್ನ ತುಂಬಾ ಹಚ್ಕೊಂಡಿರ್ತೀನೋ ಅವ್ರ ತರನೇ ಇಮಿಟೇಟ್ ಮಾಡಕ್ ಶುರು ಮಾಡ್ತೀನಿ. ನಿಮ್ ಮಗ ಚಿಂಟುನ 5 ವರ್ಷದಿಂದ ತುಂಬಾ ಹಚ್ಕೊಂಡಿದೆ. ಅದಕ್ಕೆ ನೋಡ್ದವ್ರಲ್ಲ ಏನೋ ಕ್ವಾಣ ತರ ಬೆಳೆದಿರೋ ಚಿಕ್ಕ ಮಕ್ಳ ತರ ಆಡ್ತೀಯಲ್ಲೋ ಅಂತ ಬೈತಿದ್ರು. ನಾನು ಹೇಳಿಲ್ವಾ ಸರ್, ಅವನು ನಿಮ್ ಮಗನೇ, ಪಕ್ಕದ ಮನೆ ಒಂಥರ ಆಡ್ತಾನೆ ಅಷ್ಟೇ. ನಿಮ್ಮ ಕೆಟ್ಟ ಕಾಯಿಲೆಯಿಂದ ನಮ್ ಸಂಸಾರನೇ ಹೊಡೆದಾಕ್ಬಿಟ್ರಲ್ಲ, ನಿಮ್ಮನ್ನಂತೂ ಸುಮ್ನೆ ಬಿಡಲ್ಲ. ಗೊಬ್ರ, ನೀನೇನು ಬೇಜಾರ್ ಮಾಡ್ಕೋಬೇಡ, ಅವ್ನ್ ನಿನ್ ಮಗನೇ. ಆದ್ರೆ ಪಕ್ಕದ ಮನೆಯವ್ರ ತರ ಆಡ್ತಾ ಇದ್ದ ಅಷ್ಟೇ. ಬಹಳ ಇರಿಟೇಟ್ ಕ್ಯಾರೆಕ್ಟರ್ ಮೇಡಮ್ ಇದು. ಈ ಒಂದು ಕೆಟ್ಟ ಕಾಯಿಲೆ ಬಗ್ಗೆ ನಮ್ಮ ರಚ್ಚಿ ಏನ್ ಹೇಳ್ತಾರೆ ಕೇಳೋಣ. ಎಸ್ ರಚ್ಚಿ. ಚಿಂಟು, ಅದು ದಟ್ ವಾಸ್ ಲೈಕ್ ಎಪಿಕ್. ಅದು ಆ ಎಕ್ಸ್ಪ್ರೆಷನ್ಸ್. ಚಿನ್ ಚಿಂಟು ಅಂಕಲ್ ತುಂಬಾ ಚೆನ್ನಾಗಿತ್ತು. ಮಲ್ಲಿಕಾನ ಇನ್ನೂ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ಕೋಬೋದಾಗಿತ್ತು ಸ್ಕಿಟ್ ಅಲ್ಲಿ ಅಂತ ಅನ್ಸ್ತು ನನಗೆ. ಅಲ್ಲ, ನೀನು ಯಾವಾಗ್ಲೂ ಸ್ಪಿನ್ ಎಲ್ಲ ಮಾಡ್ತಿದ್ದಲ್ಲ, ಅದ್ ಮಾಡ್ಬೇಕಾಗಿತ್ತಾನೆ ಏನಾದ್ರು. ನೀನು ಬಿಟ್ಟು ಹೋಗಿದ್ದೆ ಬೇಜಾರಾಗುತ್ತೆ ನನಗೆ. ಇಷ್ಟ ಇವಾಗ ಬಂದು ಇವಾಗ ಹೊಟ್ಟೋಗ್ಬಿಟ್ಲ ಅನ್ನೋದೇ ಬೇಜಾರಾಗಿದ್ದು ನನಗೆ ಅಷ್ಟೇ ಮಲ್ಲಿಕಾ. ಶೋ ಅಂಡ್ ಡಿ ರಾಜ್, ಏನ್ ಹೇಳಿದೆ ಹೇಳು? ಬೆಂಕಿ ಹಚ್ಬಿಟ್ಟು ಎಷ್ಟು ಚೆನ್ನಾಗಿ ತಿಳ್ಕೊಂತೀಯ ಮಗ ನೀನು. ನಾನು ಮಜಾ ಮಾಡಿದ್ದು ಚಿಂಟು ಪೋರ್ಷನ್ ಒಂದೇ ಈ ಸ್ಕಿಟ್ ಅಲ್ಲಿ. ಹೈಲೈಟ್ ಆಗಿದ್ದು ಚಿಂಟು ಅಲ್ಲಮ್ಮ. ಥ್ಯಾಂಕ್ ಯು ರಚ್ಚಿ. ಗುರುಜಿ, ಸ್ಟೈಲ್ ನಿಂದೆ, ಪಕ್ಕದ ಮನೆ ಕಾಪಿ ಮಾಡಿದ್ದೇನೆ ಅಷ್ಟೇ. ಸ್ಟೈಲ್ ಒರಿಜಿನಲ್ ನಿಂದೆ. ಗೊಬ್ರ ಆಫ್ ಕೋರ್ಸ್ ರಿಯಾಕ್ಷನ್ಸ್ ವೆರಿ ಗುಡ್. ಮಲ್ಲಿಕಾ ಕಾಂಬಿನೇಷನ್ ಚೆನ್ನಾಗಿತ್ತು. ಅಂಡ್ ನಿಂಗರಾಜು ಗುಡ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಫುಲ್ ಫ್ಲೆಜ್ ಎಂಟರ್ಟೈನ್ಮೆಂಟ್ ಇದು. ಡೌಟ್ ಕ್ರಿಯೇಟ್ ಮಾಡಿ ಅದನ್ನ ನೀಟಾಗಿ ಬಿಡಿಸಿ ತಿಳಿ ಹೇಳೋದು. ಇದನ್ನು ಐ ಪರ್ಸನಲಿ ಲೈಕ್ ಇಟ್ ವೆರಿ ಮಚ್. ವೆರಿ ಗುಡ್, ವೆರಿ ಗುಡ್. ಥ್ಯಾಂಕ್ ಯು ಗುರುಜಿ. ನರಸಿಂಹ ಅವರೇ, 2 ದಿವಸ ನಾನು ಇಂಟರ್ವ್ಯೂ ಅಂತೂ ಮಾಡಿಲ್ಲ ನೀವು. ಹೋಗ್ಲಿ, ಕೊನೆ ಪಕ್ಷ ಮಜಾ ಭಾರತಕ್ಕೆ ಬಂದು ನಿಮ್ಗೆ ಹೇಗ್ ಅನಿಸ್ತು ಅದನ್ನ ಹೇಳಿ. ಮೇಡಮ್, ಪ್ರತಿನಿತ್ಯ ನಾವು ವರದಿಯನ್ನ ಕೊಡ್ತಾ ಇರ್ತೀವಿ, ಕ್ಯಾಮ್ರಾ ಮುಂದೆ ನಿಂತಿರ್ತೀವಿ, ಸೆನ್ಸೇಷನಲ್ ನ್ಯೂಸ್ ನ ಕೊಡ್ತಾ ಇರ್ತೀವಿ. ಆದ್ರೆ ಯಾವತ್ತೂ ಇಷ್ಟು ನಕ್ಕಿರ್ಲಿಲ್ಲ. ಇಲ್ಲಿ ಬಂದು ಕೂತ್ಕೊಂಡು ಮಜಾ ಮಾಡಿದೀನಿ ಇವ್ರಗಳ ಜೊತೆ. ನಾನು ಒಂದು ತೀರ್ಮಾನ ಮಾಡಿದೀನಿ, ಬೇರೆ ಯಾವ್ದು ಕೆಲಸನೂ ಮಾಡಬಾರ್ದು, ಬಂದು ಇಲ್ಲಿ ಕೂತ್ಕೊಂಡು ನಿಮ್ ಜೊತೆ ಸೇರ್ಕೊಂಡು ಇಲ್ಲೇ ಯಾವ್ದಾದ್ರು ಕೆಲಸ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಷ್ಟು ಚೆನ್ನಾಗಿ ನಗ್ಸಿದ್ದಾರೆ. ಕ್ಯಾಮ್ರಾಮನ್ ಶಾಂತರಾಜ್ ಜೊತೆ ನ್ಯೂಸ್ ನರಸಿಂಹ. ಥ್ಯಾಂಕ್ ಯು ಸೋ ಮಚ್ ನರಸಿಂಹ ಅವರೇ. ಇನ್ನು ಈ ವಾರದ ಅತ್ಯುತ್ತಮ ಸ್ಕಿಟ್ ಹಾಗೂ ಮಜಾಧಿಪತಿ ಯಾರು ಅಂತ ತಿಳ್ಕೊಳ್ಳೋ ಟೈಮ್. ಗುರುಜಿ ಹಾಗೂ ರಚ್ಚಿ, ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ರಚ್ಚಿ, ಗುರುಜಿ, ಈಗ ಈ ವಾರದ ಅತ್ಯುತ್ತಮ ಸ್ಕಿಟ್ ಯಾವುದು ಅಂತ ತಿಳ್ಕೊಳ್ಳೋ ಟೈಮ್. ಎಸ್, ಯಾವುದು ಈ ವಾರದ ಅತ್ಯುತ್ತಮ ಸ್ಕಿಟ್? ಈ ವಯಸ್ಸಲ್ಲಿ ಹೆಂಗೋ ಈ ವಾರದ ಅತ್ಯುತ್ತಮ ಸ್ಕಿಟ್ ಈ ವಯಸ್ಸಲ್ಲಿ ಹೆಂಗೋ. ಕಂಗ್ರಾಚುಲೇಷನ್. ಸ್ವಾಮಿ ದೊಡ್ಡೋರ್ ಹೇಳಿ ಕೊಟ್ಟವ್ರೆ ನಕ್ರೆ ಸ್ವರ್ಗ, 100 ಕಾಲ ನಾವು ಬಾಳೋದಕ್ಕೆ ಇದುವೇ ಮಾರ್ಗ. ಕಂಗ್ರಾಚುಲೇಷನ್ಸ್ ಚಿಲ್ಲರ್ ಟೀಮ್. ಕೂತುಕೊಂಡು ಅಜ್ಜ ಅಜ್ಜಿ ಮಮ್ಮಿ ಡ್ಯಾಡಿ ಅಂಕಲ್ ಆಂಟಿ ಎಲ್ಲನಲ್ಲಿ ದಾಡಿ. ಈ ವಾರದ ಮಜಾಧಿಪತಿ ಯಾರು ಅಂತ ತಿಳ್ಕೊಳ್ಳೋ ಟೈಮ್. ಎಸ್, ರಚ್ಚಿ. ಈ ವಾರದ ಮಜಾಧಿಪತಿ ಬಂದು
ಯಾರು 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 It's none other than Karthik! ಮಜಾ ಭಾರತ ಮಜಾ ಭಾರತ ಇನ್ನೊಬ್ರು ಕೂಡ ಇದಾರೆ ರಿವೀಲ್ ಮಾಡ್ತಾರೆ ಗುರು ಸರ್. ಓ ಇಲ್ಲ ಮಜಾಧಿಪತಿ ಎಕ್ಸಾಕ್ಟ್ಲಿ ಇಬ್ರಿಗೆ ಕೊಡಕ್ ಆಗಲ್ಲ. ದರ್ ಅ ಸ್ಪೆಷಲ್ ಮೆನ್ಷನ್ ಈ ಸ್ಕಿಟ್ ಅಲ್ಲಿ, ಈ ವಾರದಲ್ಲಿ ನೀವ್ ಹೆಂಗೆ ಮುಂದೆ ಇರ್ತಿರೋ ಸ್ಕಿಟ್ ಅಲ್ಲಿ, ಆ ಸ್ಕಿಟ್ ಸಕ್ಸಸ್ಗೆ ಅದ್ರ ಹಿಂದೆ ಒಂದಷ್ಟು ಜನ ಕೆಲಸ ಮಾಡಿರ್ತಾರೆ. ಅಫ್ಕೋರ್ಸ್ ರೈಟರ್ಸ್ ಇರ್ತಾರೆ, ಡೈರೆಕ್ಷನ್ ಟೀಮ್ ಇರುತ್ತೆ, ಹ್ಯೂಜ್. ಬಟ್ ಈ ಸ್ಕಿಟ್ ಅಲ್ಲಿ ನಮಗೆಲ್ಲ ಇಬ್ರು ಜಡ್ಜಸ್ಗೆ ಇಷ್ಟ ಆಗಿದ್ದು ಆ ಫ್ಲೈಟ್ ರೆಡಿ ಮಾಡಿದ್ದು ಸಂತೋಷ್ ಪೂಜಾರಿ ಸುಖ ಮಾಡ್ತಾರೆ. ಫ್ಯಾಮಿಲಿ ಮಂದಿ ಸೇರಿಕೊಂಡು ಸಂತೋಷ್ ಪೂಜಾರಿ ಅಜ್ಜ ಅಜ್ಜಿ ಮಮ್ಮಿ ಡ್ಯಾಡಿ ಅಂಕಲ್ ಆಂಟಿ ಎಲ್ಲನಲ್ಲಿ ದಾಡಿ ಮಜಾ ಮಾಡುವ ಚಿಂತೆಗೆಲ್ಲ ಟಾಟ ಹೇಳುವ ಇಬ್ರು ಬಾಡಿ ಬಿಲ್ಡರ್ಸ್ ಒಂದ್ ಪೋಸ್ ಕೊಡಿ ಹಂಗೆ. ಮಜಾ ಭಾರತ ಕಂಗ್ರ್ಯಾಚುಲೇಷನ್ಸ್ ಕಾರ್ತಿಕ್ ಅಂಡ್ ಸಂತೋಷ್ ಪೂಜಾರಿ. ಮಜಾ ಭಾರತ ಮಜಾ ಭಾರತ. ಈ ಸಂಭ್ರಮದೊಂದಿಗೆ ಈ ವಾರದ ಎಪಿಸೋಡ್ ಗಳನ್ನ ಮುಗಿಸ್ತಾ ಇದೀವಿ. ಈಗ ನಾವು ನಮ್ಮ ಮನೆ ದಾರಿಯನ್ನ ಹಿಡಿಯೋ ಟೈಮ್ ಆಗಿದೆ. ವಾರ ಪೂರ್ತಿ ಎಲ್ಲೇ ಸುತ್ತಾಡಿದ್ರು ವೀಕೆಂಡ್ಗೆ ನಮ್ಮ ದಾರಿ ಮಜಾ ಭಾರತದ ಕಡೆಗೆ ಬರುತ್ತೆ. ನೀವು ಅಷ್ಟೇ ನಮ್ ದಾರಿನ ನೀವು ಕಾಯ್ತಾ ಇರಿ. ಶನಿವಾರ ರಾತ್ರಿ 9 ಗಂಟೆಗೆ ಮತ್ತೆ ಸಿಗೋಣ, ಮಜಾ ಮಾಡೋಣ. ನಮಸ್ಕಾರ, ಶುಭರಾತ್ರಿ.